ಜಾತಿ ವಿಷಯ ಮಾತನಾಡ್ತಾ ಇದ್ದು. ಅದು ಒಂದು ಹಾವನ್ನು ಕಚ್ಕೊಂಡು, ಸಾಧಾರಣ ಹಾವಲ್ಲ, 12 ಮೈಲಿಯಷ್ಟು ಉದ್ದ ಇರುವಂತಹ ಹಾವು ಕಚ್ಕೊಂಡು ಆಕಾಶಕ್ಕೆ ಹಾರುವಾಗ ಆ ಹಾವು ಒಂದು ತಿಮಿಂಗಿಲನ ಸುತ್ತಕೊಂಡಿತ್ತು. ಅದು 4-6 ಯೋಜನದಷ್ಟು ದೊಡ್ಡದಾದಂತಹ. ಅದನ್ನು ಹಾರಿಕೊಂಡು ಹೋಗುವಾಗ ಅವಳ ಉಗುರಿನ ವಿಷಕ್ಕೆ, ಸಂಪಾತಿಯ ಉಗುರಿನ ವಿಷಕ್ಕೆ ಹಾವು ಸತ್ತೋಯ್ತು. ಕೆಳಗಿದ್ದ ದೊಡ್ಡದಾದ ತಿಮ್ಮಿ ಒಂದು ಆಶ್ರಮದ ಮೇಲೆ ಬಿತ್ತು. ಅಲ್ಲಿ ಆಶ್ರಮವೆಲ್ಲ ರಕ್ತಮಯವಾಗಿ ಋಷಿಯ ಶಾಪಕ್ಕೆ ಹೆದರಿ ಸಂಪಾತಿ ಓಡೋಡಿ ಬಂದು ಕಾಲು ಹಿಡಿದು ಬೇಡ್ಕೋತಾನೆ ತಪ್ಪಾಯ್ತು ಅಂತ ಹೇಳಿ. ಆಗ ಋಷಿ, ನಿನ್ನಿಂದ ಒಂದು ಮಂಗಳ ಕಾರ್ಯ ಆಗೋದಿದೆ, ಆದ್ದರಿಂದ ನಿನಗೆ ಶಾಪ ಕೊಡೋದಿಲ್ಲ, ನೀನು ಅನಿವಾರ್ಯವಾಗಿ ಬಹುಕಾಲ ಕಷ್ಟಪಡಬೇಕಾಗುತ್ತೆ, ನಿನಗೆ ರಾಮನ ದೂತರ ಮೂಲಕವಾಗಿ ಕಷ್ಟ ಪರಿಹಾರ ಕೂಡ ಆಗುತ್ತೆ ಅಂಥೇಳಿ ಅವರು ಹರಸಿ ಕಳಿಸ್ಕೊಡ್ತಾರೆ ಅನ್ನೋ ಮಾತು ಇವತ್ತು ಓದ್ತೀನಿ. ಜರ್ಜರಿದಮಾಗಿರ್ತುದೈ ಮುನಿವರ ನಿಶಾಕರನ ಪುಣ್ಯಾಶ್ರಮಂ. 712. ಮುನಿವರ, ಅವನ ಹೆಸರು ನಿಶಾಕರ. ಆ ಮುನಿವರ ನಿಶಾಕರನ ಪುಣ್ಯಾಶ್ರಮಂ ಜರ್ಜರಿತಮಾಗಿರ್ತದು. ಹೊರಗೆ ಹೋಗಿರ್ತವ ಅವನು ಬದುಕೊಂಡ, ಆದರೆ ಒಳಗಿದ್ದವರು ಬಹಳ ಜನಕ್ಕೆ ಸಾವಾಯಿತು. ಆದರೆ ಋಷಿ ಹೇಳ್ತಾನೆ, ಶಪಿಸೆನಾಂ ನಿನ್ನಿಂ ಜಗತ್ಕ್ಷೇಮಕರಮಪ್ಪ ಗುರು ಮಹತ್ ಕಾರ್ಯಂ ಅಪ್ಪುಂ. ಅಪ್ಪುದಾದೊಡಂ ತಪ್ಪದೈ ನಿನ್ನ ಕರ್ಮಕ್ಕೆ ತಕ್ಕ ಶಿಕ್ಷಾ ಫಲಂ. ಅನುಭವಿಸ್ಬೇಕು ನೀನು. ನಿನಗಂತಹ ಒಂದು ಕೆಟ್ಟ ಸಂದರ್ಭ ಬರುತ್ತೆ, ಆ ಕಷ್ಟವನ್ನ ನೀನು ಅನುಭವಿಸ್ಬೇಕಾಗ್ತದೆ. ಆಮೇಲೆ ಅದರ ಪರಿಹಾರವನ್ನು ಕೂಡ ನಾನು ಹೇಳ್ತೇನೆ. ಪಾಪ ಪರಿಹಾರಕ್ಕೆ ನಿನಗೆ ಸಾಧನಮಾಗೆ ಕೊನೆಗೆ ನಿನ್ನಿಂದಾಗುವ ಮಹತ್ ಕಾರ್ಯ ಏನು ಅಂದ್ರೆ, ಲಂಕೆ ಎಲ್ಲಿದೆ, ರಾವಣ ಎಲ್ಲಿ ಸೀತೆಯನ್ನು ಬಚ್ಚಿಟ್ಟಿದ್ದಾನೆ ಅನ್ನೋ ರಹಸ್ಯವನ್ನ ರಾಮನ ದೂತರಿಗೆ ಹೇಳುವಂತಹದ್ದು. ಅವಳು ಹೇಳಿದ ಕೂಡಲೇ ಶಾಪ ವಿಮೋಚನೆ ಆಗುತ್ತೆ. ಅದಕ್ಕೆ ಮುಂಚೆ ಸಂಪಾತಿ ಏನಾಗಿರ್ತಾನೆ, ಸ್ಥಿತಿ ಏನು ಅನ್ನೋದನ್ನ ಮುಂದಿನ ಪುಟದಲ್ಲಿ ನೋಡ್ತೀರಿ. ಒಮ್ಮೆ 731, ನಾನು ಮತ್ತು ಸಹೋದರ ಜಟಾಯಿ ಇಬ್ಬರು ಕೂಡ ವಿನೋದಕ್ಕಾಗಿ ಆಕಾಶದಲ್ಲಿ ಹಾರ್ತಾ ಹೋದ್ವು. ಹೋಗಿ 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 ಸೂರ್ಯನ ವರೆಗೆ ಹೋದ್ವು. ಕ್ರೀಡೆಯ ಉನ್ಮಾದದಲ್ಲಿ ಮೇಲೆ ಮೇಲಕ್ಕೆ ಹೋಗುವಾಗ ನೋಡ್ತಾನೆ, ನನ್ನ ತಮ್ಮನ ರೆಕ್ಕೆ ಸೀತಾ ಇದೆ. ಅಯ್ಯಪ್ಪ, ಅಪಾರವಾದ ಪ್ರೇಮ, ಅಯ್ಯೋ ಹೀಗಾಯ್ತಲ್ಲ ಅಂತೇಳಿ ಹಾರಿ ಮರವಡಿದು ಎನ್ನ ಮೈಗರಿಗೆ ಒಡೆಯನ್ನಯ್ಯಯ್ಯೋ ತಿಪ್ಪುಳಲೆ ಸುಟ್ಟು ಸೀದು ಉರುಳಿದ ನೆಲಕ್ಕೆ ಕಲ್ಲುರುಳುವಂತೆ. ನಾನು ರೆಕ್ಕೆಯನ್ನು ಬಿಚ್ಚಿ ತಮ್ಮನಿಗೆ ನೆರಳಾಗಿ ಸೂರ್ಯರಶ್ಮಿಯಿಂದ ಅವನು ಅಪಾಯ ಪಡೆದೇ ಇರೋ ಹಾಗೆ ರಕ್ಷಿಸೋದಕ್ಕೆ ಪ್ರಯತ್ನ ಮಾಡಿದ್ನೋ, ಇನ್ನು ಮೇಲೋದ್ನೋ, ದುರಾದೃಷ್ಟ ನನ್ನ ರೆಕ್ಕೆಗಳೆಲ್ಲ ಸುಟ್ಟು ನೆಲಕ್ಕೆ ಬಿದ್ದೆ. ಅವನು ಕೂಡ ಪಂಪಾ ಕ್ಷೇತ್ರದಲ್ಲಿ ಬಿದ್ದ. ಅವನು ಮಾಡಿದ ವಿಚಾರ ನಿಮ್ಗೆ ಗೊತ್ತಿದೆ. ನಾನು ಈಗ ಈ ತರಹ ಸಾಯ್ತಾ ಇದ್ದೀನಿ ಅಂತ ಇದೆಲ್ಲ ರಾಮನ ಸಹಾಯಕರಿಗೆ ಹೇಳ್ತಾರೆ ಅಂತಹ ಮಾತು. ಕಂಡೆನ್ಸಿಯುತ್ತಿರ್ತ ಸೋದರನ ರೆಕ್ಕೆಯಂ. ಅದನ್ನು ಉಳಿಸೋದಕ್ಕೆ ನಾನು ಹೋದೆ. ನಡುಗೆ ಶೈಲ ನೀವು ನೋಡುವಿ, ಕಾದಿಹೆನ್ ಇಂತು ಶತಂ ಸಂವತ್ಸರಂ. ಇದೇ ಕೆಟ್ಟ ಸ್ಥಿತಿಯಲ್ಲಿ ನೂರಾರು ವರ್ಷಗಳಿಂದ ಆ ಋಷಿವಾಣಿಯನ್ನೇ ನಂಬಿ ರಾಮನ ದೂತರು ಬರ್ತಾರೆ, ಅವರಿಗೆ ಈ ತರಹ ಸುದ್ದಿ ಕೊಡಬೇಕು, ಅವರಿಂದ ಅವ್ರ ಬಂದ ಮೋಕ್ಷ, ರಾಮನ ಅನುಗ್ರಹದಿಂದ ಬಂದ ಮೋಕ್ಷ ಆಗ್ಬೇಕು ಹಲ್ಲೆಗಾದ ಹಾಗೆ ಅಂತ ಬರ್ದಕಿ ಹೆಣ್ ಮುಂದೆ ಬರ್ದಕಿ ಹುದು ಎಂಬ ಸಹಿಂ. ಹತ್ತಿರದೊಳೆತ್ತಲು ಕಾಣೆ ನಾನು ಉದ್ಧಾರದ ಹಸ್ತ ಛಾಯಾ ಚಿಹ್ನೆಯಂ. ನನ್ನನ್ನ ಉದ್ಧರಿಸಬಹುದು ಯಾವ ಚಿಹ್ನೆಯು ನೂರಾರು ವರ್ಷಗಳಿಂದ ಕಾಯ್ತಾ ಇದ್ದೆ ನಾನು. ಎಷ್ಟು ವೃತ್ತ ಅಂದ್ರೆ ಅಷ್ಟು ವೃತ್ತ, ಅದಕ್ಕೆ ಸಾಕಾಗಿದೆ. ಇನ್ನೆನಿತು ಯುಗವೋ ತಾಯ ಮೇಲ್ಕುಮೋ ಅಯ್ಯೋ ಕೃಪಯ ಹಾರೈಕೆಯಂ ಶಿವ. ಬಲಹೀನ ನೆನ್ನಿಂದ ಲೋಕಕ್ಕೆಂತಕ್ಕುಮ ಗುರು ವರೆದ ಶೋಕ ಮೋಕ್ಷಂ.
ತಾನು ಬದುಕೋದಕ್ಕಿಂತ ಹೆಚ್ಚಾಗಿ ಗುರು ಹೇಳಿದ ತ್ವರವಾದ ಶ್ರೀರಾಮನಿಗೆ ಸಹಾಯ ಮಾಡುವಂತಹ ಮೋಕ್ಷ, ಶೋಕ ಮೋಕ್ಷ ಯಾವತ್ತಾಗುತ್ತೋ ಅಂತೇಳಿ ನಾನು ಕಾಯ್ತಾ ಇದ್ದೇನೆ. ಶರಗುಲ್ಮ ಅಂತ ವಾನರನ ಹೆಸರು. ಅವನು ಪ್ರೀತಿಯಿಂದ ಸಮಾಧಾನ ಮಾಡಿ, ನಾವೆಲ್ಲ ಇದ್ದೇವೆ, ಯೋಚನೆ ಮಾಡಬೇಡಿ ಅಂತ ಹೇಳಿ ಅವನನ್ನು ಬೆಟ್ಟದಿಂದ ಕೆಳಗೆ ಇಟ್ಕೊಂಡು ಬಂದು ಶುಚಿ ಮಾಡಿ ಸೇವೆ ಮಾಡಿ ಒಳ್ಳೆ ಮಾತುಗಳನ್ನಾಡಿ ಅವನ ಉತ್ಸಾಹವನ್ನು ಹೆಚ್ಚಿಸ್ತಾರೆ. 300 ಅಲ್ಲ 750 ಮುಂದಕ್ಕೆ ಮಾಡ್ಬೋದು ನಿರಾಶೆಯಂ, ಬೇಡ ನಿರಾಶೆ ಬೇಡ, ವಿಹಂಗಮ ತಪಸ್ವಿ ಸಮಾಧಾನ ಮಾಡಿಕೋ, ದೈವ ಕೃಪಗಿ ಕ್ಲೇಶಮಂ, ಈ ಕಷ್ಟ ರೆಕ್ಕೆಯುಂ, ರೆಕ್ಕೆನಕ್ಕೆ ರೆಂಕೆ ತಾಳ್ಗಂಡ ಪದ, ಕ್ಲೇಶಮಂ ರೆಂಕೆಯುಂ ತಪ್ಪುದು ಮತ್ತೊಳ್ಳೇದಾಗುತ್ತೆ, ಶಂಕೆಗೇಕೆ, ಋಷಿವಾಣಿಯುಂ ಪುಸುವುದೇಂ, ಬಲಹೀನನಿಂದೇ ಮಹತ್ ಕಾರ್ಯಂ, ಸಿದ್ಧಿಯಿಂದೇಕೆ ಸಂದೇಹ ಪಡುವೆ, ಶಿವ ಕೃಪೆಗೆ ಹುಣ್ಣಿಮೆ ಖಡ್ಗವಾಗಬಹುದು, ಪನಿ ಕಡಲಾಗಬಹುದು, ಸಿಡಿಲಾಗಬಹುದು, ಒಂದು ಸಣ್ಣ ಕಿಡಿ ಸಿಡಿಲಾಗಬಹುದು. ಶಿವ ಕೃಪೆ ಇದ್ರೆ ಶ್ರದ್ಧೆ ಹಂಸಾಣಿರೆ ನಮ್ಮ ನಡವಳಿಕೆಯನ್ನು ಹುಟ್ಟಿ ನೋಡುವಂತಹದ್ದು. ಸಾಣಿ ತಾಳ್ಮೆಯೇ ತಪ, ಕರ್ಮ ಶಕ್ತಿಯೇ ಯೋಗ, ತಾಯಿ ಒಳ್ಳೆದಾಗುತ್ತೆ. ಶಿಲ್ಪಿ ಕೈ ಇಟ್ಟರೆ ಕಾಡು ಕಲ್ಲಿನಲ್ಲಿ ಸುಂದರವಾದ ಶಿವಮೂರ್ತಿ ಬರೋದಿಲ್ವಾ, ಹಾಗೆ ಶಿವನ ಕೃಪಾ ತಪ್ತಿ, ಕೃಪಾ ಸಾಗರ ಮತ್ತು ಎಷ್ಟೋ ಒಳ್ಳೆ ಮಾತುಗಳನ್ನಾಡಿ ಸಮಾಧಾನ ಮಾಡ್ತಾನೆ. ಮುದುಕನಾದ 90% ಸತ್ತಿರುವ ಮುಪ್ಪಿನ ಮುದುಕ ಸಂಪಾತಿ ಇಂಥ ಒಳ್ಳೆ ಮಾತುಗಳನ್ನ ಕೇಳಿದ್ದು 100 ವರ್ಷಗಳ ಮೇಲೆ ಅಲ್ವಾ, ಎಷ್ಟು ಖುಷಿ ಹೋಗುವಾಗುತ್ತೆ. ವತ್ಸ ಎಷ್ಟು ಮಾತಾಡಿದೆವು, ಕಣ್ಣಿಗೆ ನೀನು ಹೊರಟಾಗಿ ಕಂಡರು, ಕಪಿ ಏನ್ ಸುಂದರ ಅಲ್ಲ, ಆದ್ರೆ ನಿನ್ನ ರೂಹ, ಈಗ ನಿನ್ನ ಮಾತು ಕೇಳ್ತಾ ಇದ್ರೆ ನಿನ್ನ ರೂಪ ನನಗೆ ಮಧುರವಾಗ್ತಿರುತ್ತೆ. ಕಿವಿಗೆ ದಲ್ ಮಂತ್ರ ಮಧುರ ನಿನ್ನ ಜಾಣ್ ವಾಣಿ, ವಾಣಿ ಬಾಣಿ ಆಗುತ್ತೆ, ಜಾಣ್ತನದ ನಿನ್ನ ವಾಣಿ ನನ್ನ ಕಿವಿಗೆ ಮಂತ್ರದಂತೆ ಮಧುರವಾಗ್ತಾ ಇದೆಯೋ, ಕೇಳೋ ಸಾಲ್ಗುಮಿ ಸಂಕಟದ ವಾರ್ತೆ, ಎಷ್ಟು ದಿವಸ ಅಂತ ಅನುಭವಿಸ್ಲಿ ನಾನು, ಕೇಳಿ ಮಾಲಿಪೆನಯ್ಯ ನಿಮ್ಮ ಕಥೆ, ನನ್ನ ಕತೆ ಬಿಡಿ ನಿಮ್ ವಿಚಾರ ಹೇಳಿ ಅಂತೇಳಿ ಶ್ರೀರಾಮನ ವಿಚಾರವನ್ನ ಪೂರ್ಣವಾಗಿ ಕೇಳ್ತಾನೆ. ಇದನ್ನು ಓದ್ತಾನೆ. 770 ಪೇಳಿದನ್ ಆಖ್ಯಾನಮಂ, ಪೂರ್ಣವಾಗಿ ಆ ಶರಗುಲ್ಮ ವಾನರ ನಾಯಕ ಹೇಳ್ತಾನೆ. ಪೇಳ್ದನ್ ಆಖ್ಯಾನಮಂ ಶೀಘ್ರಮೆನೆ, ಸಂಕ್ಷೇಪದಿ ಸ್ವಲ್ಪವಾಗಿ ಹೇಳ್ತಾನೆ ರಾಮನ ವನವಾಸದ ಕಥೆಯನ್ನ, ವನವಾಸ ಆಗ್ಬೇಕಾದ ಸಂದರ್ಭವನ್ನ, ಆಮೇಲೆ ಬರ್ತಾ ಇರುವಾಗ ಏನೇನು ಆದ ಘಟನೆಗಳೆಲ್ಲ ಹೇಳಿ ನೇರವಾಗಿ ಸಂಪಾತಿಯ ವಿಷಯಕ್ಕೆ ಬರ್ತಾನೆ. ನಿನ್ ತಮ್ಮ ದಶರಥ ಮಹಾರಾಜನ ಸ್ನೇಹಿತ ತಾನಾಗಿ ಬಂದು ರಾಮನಿಗೆ ರಕ್ಷೆ ಕೊಡುತ್ತಾ ವನದಲ್ಲಿ ಇರುತ್ತಾ, ಅಯ್ಯೋ ರಾವಣ ಸೀತೆ ನುಯ್ದಾಗ ರಕ್ಷಿಸುವುದಕ್ಕಾಗಿ ಹೋರಾಡಿ ತಾನೇ ಮಡಿದನು. ತಮ್ಮನ ಸಾವನ್ನು ಕೇಳಿ ಆದಷ್ಟು ದುಃಖವಾಗುತ್ತೆ ಸಂಪಾತಿಗೆ. ಅಯ್ಯೋ ಅಂತ ಆಡುತ್ತಾ ಅಪರ ಕರ್ಮಗಳನ್ನ, ಎಳ್ಳು ನೀರನ್ನ ಬಿಡೋ ಮಾತುಗಳನ್ನ ಮುಂದೆ ನೋಡ್ತೀರಿ. ತನ್ನ ತಮ್ಮನ ಮರಣಮಂ ಕೇಳುತ್ತಾ ದುಃಖಿ, ಹೋದ ಒಳ್ತಿನ ಕೊಕ್ಕು ಬರ್ಪ ಸೀಳುವಂತೆ, ನಾನು ಅವನನ್ನು ಸೀಳುವಂತೆ, ಹೋದ ಒಳ್ತಿನ ಕೊಕ್ಕು ಬರ್ಪ ಒಳ್ತಂ ಕೊಕ್ಕು, ಅವನಿಗೆಲ್ಲ ಹೋಗಿದೆಲ್ಲ ಅದೆಲ್ಲ ಮತ್ತೆ ಬರೋ ಹಾಗೆ ನಮ್ಮ ರಾವಣನನ್ನ ಸೀಳುವಂತೆ ಸ್ಮೃತಿ ಶೋಕದಿಂದ ಹೊರಗೆ ಬರುವಂತೆ. ಮುಂದೆ ನೋಡಿ, ದಹಿಸಿದಂ ರೋಷ ನೇತ್ರದಿಂ ದಕ್ಷಿಣಾಶಯಂ, ರಾವಣನ ದಿಕ್ಕನ್ನ ಸುಡೋ ಹಾಗೆ ನೋಡ್ತಾನೆ. ಕಡುಗ ಕೊಕ್ಕು, ಅದು ಗೊಕ್ಕು ಆಗುತ್ತೆ. 780 ಕಡುಗ ಕೊಕ್ಕಿಂ ರಕ್ಕಸನ ಮಂಡೆಯಂ ಕುಕ್ಕಿ ಚಕ್ಕಿ ಪುಡಿಗೈವೋ, ಕಲ್ಪನೆ
ಶಕ್ತಿ ಬರುತ್ತೆ, ಬಿಡ್ತೀನಿ ಅವನ್ನ ಆಮೇಲೆ ಅಂತ ಅಂದ್ಕೊಂಡು ಮನಸ್ಸಿನಲ್ಲಿ ಲೆಕ್ಕಾಚಾರ ಮಾಡ್ತಾ ಇರುವಾಗ ವಾನರನೇ, ಅವನೇ ನಿಮ್ಮ ದೇವಿಯನ್ನ ಕದ್ದೊಯ್ದವನು 790. ನಾನು ಇದೇ ಅವನನ್ನೇ ಹೊತ್ಕೊಂಡೋದ್ ನೋಡ್ದೆ. ರಥದ ಮೇಲೆ ಹೋಗ್ತಾ ಇದ್ದಾಗ ಅವಳು ಅಳ್ತಾ ಇರೋದನ್ನು ಕೂಡ ಕೇಳಿದೆ. ಎಲ್ಲ ನನಗೆ ಈಗ ಕಣ್ಣಿಗೆ ಕಟ್ಟಾಗಿದೆ. ಅವನೇ ದುಷ್ಟ ರಾವಣನೇ ಕದ್ದೊಯ್ದವನು. ದೇವಿಯಂ ಕಳ್ದುಯ್ದನ ನೀಚನೆ ಬಲಂ ದಿಟಮೀಗಳ ಮರಿದನ ಕಂಡುದು ಅವನದೇ ರಥಂ ಪುಷ್ಪಕಂ ಮಧ್ಯಾಹ್ನಂ ಓರ್ವನೆ ಉಳ್ಳಿರ್ದನಿಲ್ಲಿ ಪಕ್ಕನೆ ಬಿದ್ದುದು ಆಕ್ರಂದನಂ ಕಿವಿಗೆ. ಅಯ್ಯೋ ಅಂತ ಕಿವಿಗೆ ಶತ್ ಕೇಳ್ತು. ಕತ್ತೆತ್ತೇನು ಕಂಡೆನೋ ಒಂದು ಗಗನ ರಥವನ್ನ, ಸಮೀರ ಪಥಯಾತ್ರಿಯನ್ನ, ಆಕಾಶದ ದಾರಿಯಲ್ಲಿ ಹೋಗ್ತಾ ಇರುವ ಒಂದು ರಥವನ್ನು ನೋಡಿದೆ. 100 ಯೋಜನದಾಚೆ ದಕ್ಷಿಣದಲ್ಲಿ ನುಪ್ಪುದ ರಾಕ್ಷಸ ಕನಕಲಂಕೆ, ಕಡಲ ಕಳ್ತಯ ಕೋಂಟಿ ದೀವಿ. ಅದಕ್ಕೆ ಅದೊಂದು ದೀವಿ ಅಂದ್ರೆ ಸಮುದ್ರ ಸುತ್ತ ಇರುತ್ತಲ್ಲ, ತೀರ ಅದರಲ್ಲಿರೋ ಹಳ್ಳಿಗಳು ದ್ವೀಪ. ದೀವಿ ಅಂದ್ರೆ ದ್ವೀಪ. ನಂಗೆ ಎಷ್ಟು ಮರವು ವಯಸ್ಸಾಯ್ತು. ಕಡು ಕತ್ತಲೆಯ ಕೋಂಟೆ, ಅಲ್ಲಿ ಒಂದು ದ್ವೀಪ. ಇಲ್ಲಿಂದ ಯೋಜನದಾಚೆ 100 ಯೋಜನದಾಚೆ ಇರುವಂತಹದ್ದು. ಅಲ್ಲಿ ಸೀತಾದೇವಿ. ತುಂಬಾ ಚೆನ್ನಾಗಿದೆ ಮುಂದಿನ ಮಾತು. ಏನಿದೆ ಅಚ್ಚರಿ ಎಂದು ಕಣ್ಣಗಲಿಸಿ ನೋಡುತ್ತಿದೆ ಮಂಗಗಳ ಹಿಂಡು. ಸಂಪಾತಿಯನ್ನೇ ನೋಡುತ್ತ ಕಿವಿಗೊಟ್ಟು ನೋಡುತ್ತಿರುವ ಕಪಿಗಳ ಹಿಂಡು. ಗೂಬೆ ನವಿಲಾದಂತೆ ವಿಕೃತಿಂ ಸಂಸ್ಕೃತಿಯ ಚೆಲುವು ತೋರುವಂತೆ, ಮಳೆಯ ಬಿಲ್ಗಳೇ ಮೈಗೆ ಗರಿಯಾಗಿ ಬಂತೆ. 1-2 ಉದಾಹರಣೆ ಕೊಟ್ಟರೆ ಸಾಲದು. 3 ಉಪಮೆಗಳು ಎಷ್ಟು ಚೆನ್ನಾಗಿದೆ ಒಂದಕ್ಕೆ. ಮಳೆ ಬಿಲ್ ಅಂದ್ರೆ ಕಾಮನ್ ಬಿಲ್ಲು, ಅದೇ ಇವರಿಗೆ ಗರಿಯಾಗಿ ಬಂದಂತೆ. ಯಾರಿಗೆ ಬಂದಂತೆ? ದಾರಿ ಹೇಳೋದಕ್ಕೆ ಕಾಯ್ತಾ ಇತ್ತು ಶಾಪ ವಿಮೋಚನೆ. ವ್ಯತ್ಯಾಸವಾದಂತಹ ಸಂಪಾತಿಯ ಸರ್ವಾಂಗ ದೇಹದ ಸುಂದರ ಚಿತ್ರವನ್ನ 3 ಉಪಮೆಗಳಿಂದ ಚಿತ್ರಿಸ್ತಾರೆ. ನಂತರ ಓದ್ತೇನೆ. ನಿಟ್ಟಿಸುತ್ತಿದೆ ವಾನರ ಶ್ರೇಣಿ ವರದ ಸಂಪಾತಿಯಂ. ಆಗೇನಾಯ್ತು? ಗರಿಯೆಲ್ಲ ಸುಟ್ಟು ಒಳಗೆ ಏನೋ ಒಂಚೂರು ದೇಹ ಉಳಿದಿದ್ದ, ಶಾಪ ಕಾರಣಕ್ಕಾಗಿ ಉಳಿದಿದ್ದಂತಹ ಉಸಿರು ಹೇಳಿದ್ನಲ್ಲ 90% ಹೋಗಿದ್ದಾನೆ ಅಂತ. ಅಂತವನಿಗೆ ಈಗ ಪೂರ್ಣ ಶಕ್ತಿ ಸಂಚಾರ, ಪ್ರಾಣ ಸಂಚಾರವಾಗಿದೆ. ದೇಹ ಹೇಗಾಗಿದೆ ಅಂದ್ರೆ ಕೂಬೆ ಆಗಿದ್ದ ನವಿಲಾಗ್ಬಿಟ್ಟಂತೆ. ವಿಕೃತಿಯಂ ಸಂಸ್ಕೃತಿಯ ಚೆಲ್ವು ತೋರುವಂತೆ, ಮಳೆ ಬಿಲ್ಗಳೇ ಮೈಗೆ ಗರಿಯಾಗಿ ಬಂದಂತೆ. ಸಪ್ತ ವರ್ಣಗಳಿಂದ ಸುಂದರವಾದ ಪುಕ್ಕ, ಬಣ್ಣ ಬಣ್ಣದ ತಿಪ್ಪುಳಿಗೆ ಮುಳೆತುದ ಅಂಗವೂ ಕೂಡ ತುಂಬುದ ವಿಷಗೇಂದ್ರನ ಯೋಜನದಷ್ಟು ದೊಡ್ಡದಾದ ಶರೀರ ಬೆಳೀತಾ ಬೆಳೀತಾ ದೊಡ್ಡದಾಗಿ ಬಂತು. ಆಂಜನೇಯನ ವಿರೋಟ್ ರಿಪುವನ್ನ ನೀವು ಮುಂದೆ ನೋಡ್ತೀರಿ. ಅವರಿಗೆ ಸರಿಸಮನಾದಂತಹ ಇವನು ಕೂಡ ಅವನಂತೆ ಕಾಮರೂಪಿ. ಆದರೆ ಸಣ್ಣಗಾಗಿ ದೊಡ್ಡದಾಗ ಸಂದರ್ಭ ಇವನಿಗಿಲ್ಲ. ಆ ದೊಡ್ಡ ದೇಹವನ್ನ ಚಿತ್ರಿಸಿದ್ದಾರೆ. ಶಾರೀರ್ಯ ವೀಂಡ್ಯದಿನ್ ಸರ್ವಾಂಗ ಸೌಂದರ್ಯದಿಂ. ಮತ್ತೆ ಇನ್ನೊಂದು ಮಾತು ಬಹಳ ಚೆನ್ನಾಗಿದೆ. ಕಡೆ ಸಾಲು, ಚಿನ್ನದ ಎಣ್ಣೆಯಿಂದ ಬಣ್ಣ ಬಳೆದಂತೆ ಹೊಳೆದನು. ಕವಿ ಏನ್ ಹೊಳೆಯುತ್ತೆ ನೋಡಿ. ಕುವೆಂಪಿಯ ಪ್ರತಿಭೆ ಇದೆಯಲ್ಲ, ಕುವೆಂಪುರವ್ರ ಪ್ರತಿಭೆ ಅದು ಅನನ್ಯವಾದದ್ದು. ಎಷ್ಟು ಕಾವ್ಯಗಳನ್ನು ಓದಿ ನೋಡಿದ್ದೇನೆ ನಾನು. ಕೆಲವು ಕಡೆ ತುಂಬಾ ರೋಮಾಂಚನವಾಗುತ್ತೆ. ಹೋಗ್ಲಿಂದ ಅದ್ಭುತವಾದ್ದನ್ನೆಲ್ಲ ಅಯ್ಯೋ ಸಹಜ ಅನ್ಸುತ್ತೆ. ಆದ್ರೆ ನಮ್ಗೆ ಯಾಕೆ ಬರೆಯಕ್ ಬರಲ್ಲ ಹಾಗೆ? ಅವನ ದೇಹ ಸರ್ವಾಂಗ ಸುಂದರವಾಗಿ ಹೇಗಾಯ್ತು? ಹೆಣ ಸದೃಶ್ಯವಾಗಿದ್ದ, ಚೇತನವಾಗಿದ್ದ, ಪುಕ್ಕ ಎಲ್ಲ ಹೋಗಿದ್ದ, ಬರೀ ದೇಹ ಮಾತ್ರ ಉಳಿದಿದ್ದ, ಕೂತಿಂದ ಏಳಕ್ಕಾಗದೇ ಇರುವ ಮಗ ಒಂಚೂರು ಏನೋ ಒಂದು ಆಹಾರ ತಂದ್ಕೊಡೋದ್ರಿಂದ ಕುಟುಕ್ ಜೀವ ಹಿಡಿದಂತಹ ಆ ಸಂಪಾತಿ ಈಗ
ಚಿನ್ನದ ಎಣ್ಣೆಯಿಂದ ಬಣ್ಣ ಬಳಿದಂತೆ ಹೊಳೆಯುತ್ತಿದ್ದಾನೆ. ಬಣ್ಣ ಬಳಿದಂತೆ ಹೋಲ್ ಎಸೆದತ್ತು ಎರಂಕೆ ಗರಿ ರೆಕ್ಕೆಗರಿ ಶೋಭಿಸಿತು. ದೇದೀಪ್ಯಮಿರ್ದುದು ವಜ್ರ ಚಂಚೂಪುಟಂ. ಚಂಚುಪುಟ ಅಂದ್ರೆ ಕೊಕ್ಕು. ಆ ಕೊಕ್ಕಿನಿಂದ ರಾವಣನ ತಲೆಯನ್ನು ಮಾಡ್ತಾನೆ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಹಿಂದೆ ನೋಡುತ್ತೀರಲ್ಲ, ಆ ಆ ವಜ್ರೋಪಮವಾದಂತಹ ಕೊಕ್ಕು ಮೂಡಿ ಬಂತು. ಒರಿಜಿನಲ್ ಪ್ರಾಯದ ಸಂಪಾತಿ ಆಗಿದ್ದಾನೀಗ. ಪದದ್ವಯಂ, ಎರಡು ಕಾಲುಗಳು ಓಡಾಡಕ್ಕೆ ಆಗಲಿದ್ದಲ್ಲ, ಹಾಗೆ ನಿಶ್ಚಿತವಾಗಿದ್ದಲ್ಲ. ತಿರುಬೆಳ್ಳನಷ್ಟು ದಪ್ಪ ಇದ್ವಲ್ಲ, ಅವು ಉಕ್ಕಿನಂತೆ ಕಡು ಕಠಿಣವಾಯಿತು. ಶೋಭಿಸಿತು. ಮಿಂಚು ಬೇರ್ಗಳ ಸಿಡಿಲ ಮರವಂತೆ ಆಯಿತು. ಅದೆಲ್ಲ ಹೇಳಕ್ ಒಂದೇ ಪದ, ಅವ್ರಿಗೆ ಬಹಳ ಪ್ರಿಯವಾದ ಒಂದು ಪದ ನೆನ್ನೆ ಹೇಳಿದ್ದೆ. ರುದ್ರ ಶಂಕರಮಾಯಿತು. ರುದ್ರ ಮತ್ತು ಶಂಕರ. ಶಂಕರ ಅಂದ್ರೆ ಮಂಗಳ ಅಂತ, ಶಂ ಅಂದ್ರೆ ಮಂಗಳ, ರುದ್ರ ಅಂದ್ರೆ ಭಯಂಕರ. ಈ ಭಯಂಕರ ಮನೋಹರ ಅನ್ನೋದು ಬಹಳ ಪ್ರಿಯವಾದ ಪದ ಕವಿಗೆ ಅಂತ ಹೇಳಿದೆ. ಆದ್ರೆ ಎಲ್ಲ ಕಡೆಯೂ ಕೂಡ ಹೇಗೆ ಅರ್ಥವತ್ತಾಗಿ ಬರೆಸ್ತಾರೆ ಅನ್ನೋದು ನನಗೆ ತುಂಬಾ ಕುತೂಹಲದ ಸಂಗತಿ. ಅತ್ಯಂತ ಸುಂದರನಾಗಿದ್ದಾನೆ. ಆದ್ರೆ ಅವನು ಸ್ವಭಾವತಃ ಎಷ್ಟು ಶಕ್ತಿ ಸಂಪನ್ನ ಅಂದ್ರೆ ಲಕ್ಷ ಲೆಕ್ಕ ಸೈನಿಕರನ್ನ ರೆಕ್ಕೆಳಗೊಂತರಿ ಬಡ್ ಸಾಯಿಸಬಹುದಾದಷ್ಟು ಭಯಂಕರ. ಆದ್ರಿಂದ ರುದ್ರ ಪ್ಲಸ್ ಭಯಂಕರ, ಅದು ರುದ್ರ ಶಂಕರಮಾಯಿತು. ಜ್ವಲಿಸಿದಂತಪೋ ತೇಜದಿಂ ಖಗ ಕುಲಾಗ್ರಣಿ. ಖಗ ಹಕ್ಕಿ, ಹಕ್ಕಿಗಳ ವಂಶದಲ್ಲಿ ಅಗ್ರಣೆಯಾಗಿದ್ದಂತಹ ದೇವತಾತ್ಮ. ಈ ಪದ ಅಂತೂ ಬಹಳ ಅಪರೂಪವಾಗಿ ಕಾಳಿದಾಸ ಬಳಸಿದ್ದಾನೆ. ಅದನ್ನೇ ತಕೊಂಡಿದ್ದಾರೆ ಕುವೆಂಪು. ಅಚ್ಯುತ್ತರಸ್ಯ ದಿಶಿ ದೇವತಾತ್ಮ ಹಿಮಾಲಯೋ ನಾಮ ನಗಾದಿರಾಜ. ಹಿಮಾಲಯನ್ನು ಬಣ್ಣಿಸುವಾಗ ಪಾರ್ವತಿಯ ತಂದೆಯಾದ ಹಿಮಾಲಯ ಅಂತ ರೋಮಾಂಚನದಿಂದ ಕವಿ ಹೇಳುವಾಗ, ಅಸ್ತಿ ಉತ್ತರಸ್ಯಾಂ ದಿಶಿ ಹಿಮಾಲಯೋ ನಾಮ ದೇವತಾತ್ಮ. ಆ ಪದ ಇದೆಲ್ಲ ಮನುಷ್ಯರಾಗಿದ್ದು, ಸಾಧಾರಣರಾಗಿದ್ದು, ಆದರೆ ದೈವಿಕವಾದ ಆತ್ಮಶಕ್ತಿಯನ್ನು ಹೊಂದಿರುವ ಶಿವ ಸಮಾನರಾದ ಯೋಗ್ಯತೆಯನ್ನು ಹೊಂದಿರೋರಿಗೆ ಮಾತ್ರ ಹೇಳುವಂತಹ ಪದ. ಆ ಪದವನ್ನ ಕಾಳಿದಾಸ ಬಳಸ್ತಾನೆ, ಕುವೆಂಪುನು ಬಳಸ್ತಾರೆ. ಮಹಾತ್ಮನ, ಅದಕ್ಕಿಂತ ದೊಡ್ಡ ಪದ ದೇವತಾತ್ಮ. ಮಹಾತ್ಮನ ಭವ್ಯ ಸಂಪಾತಿ. ನನಗೆ ಬಂದಿರೋ ಪುಕ್ಕನ ನೋಡ್ತಾನೆ, ಬಣ್ಣ ಹಿಡಿದು ನೋಡ್ತಾನೆ. ಖುಷಿಯೋ ಖುಷಿ. ತನ್ನ ನವ್ಯತೆಗೆ ಹೊಸ್ತಕ್ಕೆ ತಾನೇ ಮತ್ತೆ ನೋಡಿ ಖುಷಿ ಪಡ್ತಾ ಇದ್ದಾನೆ. ವಿಜಯನಾಥ ಎಷ್ಟು ವರ್ಷ ಆಯ್ತು ಗೊತ್ತಾ ಶಾಪ ಬಂದು ನೆಲ ಮೇಲೆ ಬಿದ್ದು. ಶತಮಾನ ಅಂತ ಹಿಂದೆ ಹೇಳಿದ್ದಾನೆ. ಲೆಕ್ಕ ಹಾಕಕ್ಕಾಗದೇ ಇರಷ್ಟು ವಯಸ್ಸು ಅವನಿಗೂ ಅನುಭವಿಸೋದು ಕೂಡ ಶತಮಾನವೇ ಕೂಡ. ದಿಟಮಲಾ ಶಿವ ಕೃಪೆಗೆ ಪರಮಾಣುವಂ ಪರ್ವತಂ. ಪರಮಾಣುವು ಪರ್ವತವಾಗ್ಬೋದು ಶಿವಾನುಗ್ರಹ ಆದ್ರೆ, 100 ಪಟ್ಟು ಜಾಸ್ತಿ ಆಗ್ಬೋದು. ಹಾಗೆ ನಾನು ಕೂಡ ನಿಶ್ಚೇಷ್ಟಿತನಾದವನು ಇಂದು ಬಹುದೊಡ್ಡ ಸೈನ್ಯಕ್ಕೆ ಯಜಮಾನಾಗಿ ನುಗ್ಗುವಷ್ಟು ಸಾಮರ್ಥ್ಯ ಬಂತಲ್ಲ, ಇದು ಶಿವಾನುಗ್ರಹವೇ ಸರಿ ಅಂತ ಖುಷಿಪಟ್ಟು ನಡಿ ಹೋಗೋಣ. ಅವ್ರ ಮೀಟಿಂಗಿಗೆ ಹೋಗಿ, ಯಾರು ಹನುಮಜಾಂಬವ ಹೋಗಿ ನನ್ನ ವಿಚಾರವನ್ನೆಲ್ಲ ಹೇಳಿ ಮುಂದೇನ್ ಮಾಡ್ಬೇಕು ಅನ್ನೋ ಬಗ್ಗೆ ಯೋಚನೆ ಮಾಡೋಣ. ನನಗೂ ಜೀವ ಬಂದಿದೆಯಲ್ಲ, ನನಗೂ ನನ್ನ ಕೆಲ್ಸಕ್ಕೆ ನಾನು ಹೋಗ್ತೀನಿ ಅಂತೇಳಿ ತಾನೇ ಹೇಳ್ತಾನೆ. ಹನುಮಜಾಂಬವ ನೀಲವಾನಿ ಸುಟರಂಗದ ನೆನೆ ಮೊದಲ ಮಹಾಮಿತ್ರರಿ ಬೆಳೆಗೆ ಹೋಗೋಣ ಬನ್ನಿ. ಕಪಿ ಸಪ್ತವರ್ಣದೋಳ್ 830. ಸಪ್ತವರ್ಣದೋಳ್ ಇಂದ್ರಧನುವೋಲ್ ಪರ್ಣತನುವಾಗಿ ಹರಿವರ್ಯನಂಬೆರಸಿ ಮಿರುಮುರುಗಿ ಬರುತ್ತಿರ್ತಾನೆ. ಕಪಿಯ ಜೊತೆಯಲ್ಲಿ ಸಭೆಗೆ ಬರ್ತಾ ಇದ್ದಾನೆ. ಸಪ್ತವರ್ಣ ಅನ್ನೋದನ್ನ ಆಗ್ಲೇ ಹೇಳಿದ್ದೇನೆ. ಕಾಮಿನ ಬಿಲ್ಲಿನ ಸುಂದರವಾದ ಪುಕ್ಕಗಳು ಮೂಡಿ ಬಂದಿದೆ ಅಂತ ಹೇಳಿ ಹಾಗೆ ಬರ್ತಾ ಇರುವ ಗರಿಮಯ್ಯನಂ ಕಂಡು ಹರ್ಷದಿಂದ ಸಂತೋಷಿಸಿತು ಶಕುನ ಮಂಗಳಕ್ಕೆ. ಸಭೆ
ಕೈತಟ್ಟಿ ಸ್ವಾಗತಿಸ್ತು. ರಾವಣಂಗಿದಿರಾಗಿ ರಾಮಂಗೆ ನೆರವಾಗಿ. ಅವನಿಂದ ಆಗ್ಬೇಕಾದ ಕೆಲಸ ಏನು? ಒಂದೇ ಸಾಲಿನಲ್ಲಿ ಕವಿ ಹೇಳ್ತಾನೆ 842. ರಾವಣಂಗಿದಿರಾಗಿ ರಾಮಂಗೆ ನೆರವಾಗಿ ನಿಲ್ವೆನೆಂಬಾಶಯಂ ಘೋಷಿಸುತ್ತ ಅಲ್ಲಿಂದ ಗುರುಗೆ ತನ್ನ ತಮ್ಮನಿಗೆ ತಿಲಬಲಿಯ ನೀಯಲು, ಎಳ್ಳು ನೀರು ಕೊಡೋದಕ್ಕಾಗಿ ಸತ್ತ ಗುರುವಿಗೆ ಮತ್ತು ತನ್ನ ತಮ್ಮನಿಗೆ ಬಲಿ ಕೊಡೋದಕ್ಕಾಗಿ ಕರ್ಮ ಅಂತ್ಯಕ್ರಮ ಮಾಡೋ ಕ್ರಿಯೆಗಾಗಿ ಇಲ್ಲಿ ಮಾತು ಕೊಟ್ಟು ನಿಮ್ಮ ಜೊತೆನಾಗಿದ್ದೀನಿ, ರಾವಣನ ಸಾವೇ ನನ್ನ ಲಕ್ಷ್ಯ ಅಂತೇಳಿ ಸಂತೋಷಪಡಿಸಿ ತಾನು ನದಿ ದಂಡೆಗೆ ಹೋಗ್ತಾನೆ. ಕರಿಮಿಂಚೆ ಕವಿಗೆ ಪುಕ್ಕಳನ್ನ ಅಕ್ಕಿಯನ್ನ ಎಷ್ಟು ಬಣ್ಸಿದ್ರು ಸಾಲದು. ಜಟಾಯುವನ್ನ ನೀವು ಗಮನಿಸಿದಿರಿ, ಹಿಂದೆ ಒಂದೆರಡು ಮಾತಲ್ಲಿ ಮುಗಿಸಿದನಷ್ಟೇ. ಇವನಿಗೆ ಸಮಾನನಾದನು, ಅವನೇನು ಸಾಮಾನ್ಯನಲ್ಲ. ವಿಷ್ಣುವನ್ನ ವಾಹನವಾಗಿ ಊರೆಲ್ಲ ತಿರುಗಿಸಬಲ್ಲಂತಹ ಅಪಾರ ಶೂರ ಸಮರ್ಥನಾದ ಆ ಗರುಡನಿಗೆ ಹೋಗಲಿಕ್ಕೆ ಇಲ್ಲ ಅನ್ನೋದನ್ನ ನೀವು ನೋಡುವಾಗ ಇವನ ಯೋಗ್ಯತೆ ಅವನಿಗಿಂತ ಮಿಗಿಲಾದದ್ದು ಅಂತ ಅರ್ಥ ಮಾಡ್ಕೊಳ್ಳಿ. ಅದು ಧ್ವನಿ. ಕರಿಮಿಂಚೆ ರಂಕೆ ಕೆದರಿದ ನಂತರಿಕ್ಷಕ್ಕೆ ಹರಿದ ಕೀರ್ತಿಗೆ ಕೃತಜ್ಞತೆಗೆ ಹೆಚ್ಚಿ ವರ ನರಬಲಂ ಕೊರಳೆತ್ತಿ, ಪರಶ್ರೇಷ್ಠ ಕೊರಳೆತ್ತಿ ಕೈವೀಸಿ ಕೈವಾರ ಕೈಯಲ್ ಉಗೆ ಉಗೆ ಧ್ವನಿಗೆ ಮೆನೆ ತರಂಗಿಸಿತು ಶೈಲ ಭೂ ದುರ್ಮ ಮುದ್ರಿತಾದ್ರಿ. ಶೈಲ, ಭೂ, ಅದ್ರಿ, ಬೆಟ್ಟ ಎಲ್ಲವೂ ಕೂಡ ಉಗೆ ಉಗೆ ಅಂತ ಹೇಳಿ ಕೂಗುವ ಮೆನೆ ತರಂಗಿಸಿತು. ಅಲಾಲಿಯಾಗಿ ಶಬ್ದ ಎಲ್ಲೆಡೆ ಸೇರಿತು. ಅವನಿಗೆ ಜೈಕಾರ ಮಾಡಿ ಅಂಗಗಳು ಸಭೆಯಲ್ಲಿದ್ದವರು ನೀಲನ ಮುಂದಾಳ್ತನದಲ್ಲಿ ಸೇರಿದ ಸಭೆಯಲ್ಲಿ ಬೀಳ್ಕೊಟ್ಟು ತನ್ನ ಕಾಯಿಗೆ ಹೋಗ್ತಾನೆ. ಈಗ ಈ ಪತಾಕ, ಪ್ಲವಂಗ ಲಾಂಛನ ಪತಾಕ ವೀರರು, ಕಪಿಗಳು ತಕ್ಷಣ ಮುಂದಕ್ಕೆ ಏನ್ ಮಾಡ್ಬೇಕಂತ ಯೋಚನೆ ಮಾಡುವಾಗ ವಿಶಾಲವಾದ ಸಮುದ್ರ ಕಾಣ್ತಾ ಇದೆ. ಯೋಜನ ದಡತೆಯ ದೂರ ಹಾರಿ ಸಮುದ್ರವನ್ನು ಹಾರಿ ಲಂಕೆಗೆ ಹೋಗ್ಬೇಕು ಅನ್ನುವಾಗ ಯಾರು ಹಾರಬೇಕು ಅಂತ ತೀರ್ಮಾನ ಮಾಡುವಂಥದ್ದು ಕಡೇ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಎಲ್ಲ ಭಾಗಗಳಿಗೆ ಅತ್ಯಂತ ದೊಡ್ಡದು ಇರ್ತದು ಮಹೇಂದ್ರಾಚಲಂ. ರಾವಣನ ಸಂಹಾರಕ್ಕೆ ಬೇಕಾಗುವ ಎಲ್ಲ ಆರಂಭದ ಸಿದ್ಧತೆಗಳು ನಡೆಯುವಂತಹ ಅಪೂರ್ವ ಸ್ಥಳವಾದ್ರಿಂದ ಕವಿ 100 ಪುಟಗಳಲ್ಲಿ ಈ ಒಂದು ಭಾಗವನ್ನ ಬೆಳೆಸ್ತಾ ಹೋಗ್ತಾನೆ. ಈಗ ಮಾತಾಡ್ಕೋತಾರೆ. ಅವ್ರನ್ನ ಕಳಿಸಿ ಶರಗುಲ್ಮ ವಾಪಸ್ ಬರ್ತಾನೆ. ಘೋಷಿಸಿತ್ತು ಇಂತು ಹರ್ಯಕ್ಷ ವಿಕ್ರಮಿಗಳಂ. ಹರ್ಯಕ್ಷ ಅಂದ್ರೆ ಸಿಂಹ. ಸಿಂಹ ವಿಕ್ರಮಿಗಳಂ ಕುರಿತು ಯುವರಾಜನ್ ಅಧ್ಯಕ್ಷತಾ ಕಂಠೀರವಂ. ವೆಂಕು ಭಾಷೆ ನೋಡಿ. ಈ ಕಾಲದಲ್ಲಿ ಮೀಟಿಂಗ್ ಸೇರುವಾಗ 1000 ಜನ ನೆರೆದಾಗ ಮೈಕ್ ಅರೇಂಜ್ಮೆಂಟ್ ಜೋರಾಗಿರುವಾಗ ಓ ನನ್ನ ಪಕ್ಷದ ಬಾಂಧವರೇ ಅಂತ ಅಧ್ಯಕ್ಷರು ಕೂಗಿ ಕೂಗಿ ಹೇಳುವುದನ್ನ ಕಂಡಿರುವ ಕುವೆಂಪು ಅಂಥದೇ ಒಂದು ಮೀಟಿಂಗ್ ಅನ್ನ, ಅಧ್ಯಕ್ಷನನ್ನ, ಭಾಷಣವನ್ನ ನಮಗೆ ಕೇಳಿಸ್ತಾ ಇದ್ದಾರೆ. ಓ ಯುವರಾಜನ ಅಧ್ಯಕ್ಷತಾ ಕಂಠೀರವ ಸಿಂಹಧ್ವನಿಯಲ್ಲಿ ಹೇಳ್ತಾನೆ. ಪ್ಲವಗಲಾಂಛನ ತಾಕ ಕೀರ್ತಿ ಪೂರ್ಣಿಮಾ ಚಂದ್ರರಿರ. ಗೊತ್ತಾಯ್ತು ಅದಕ್ಕೆ ಯಾಕೆ ಭಾಷೆಯನ್ನು ಹೋಗಿದೆ ಅಂತೇಳಿ. ಹುಣ್ಣಿಮೆಯ ಚಂದ್ರಂತೆ ಮಿರುಗುತ್ತಿರುವಂತಹ ಓ ನನ್ನ ಬಂಧುಗಳೇ ಕೂಗಿ ಹೇಳ್ತಾ ಇದ್ದಾನೆ ಯುವರಾಜನಾದ ವಾಲಿಯ ಪುತ್ರ. ಕವಿದುದೆಮ್ಮೆಯ ಜಸಕ್ಕೆ ಕವಿದಿರ್ತ ಪಡಿ ಮುಗಿಲ್. ಒಂದು ಕೆಟ್ಟ ಮೋಡ ಕವಿದಿತ್ತು. ನಮ್ಮ ಯಶಸ್ಸಿಗೆ ಅದು ಸಂಪಾತಿಯಿಂದ ಬಿಡುಗಡೆ ಆಯ್ತು. ಈಗ ನಾವು ಇನ್ನೇನು ಗಳಿಗೆ ಗಳಿಗೆ ಎಣಿಸ್ಬೇಕಷ್ಟೇ. ಸೀತೆ ನಮಗೆ ಸಿಕ್ಕಿದ್ಲು, ಯಜಮಾನ್ರ ಆಸೆ ನಡೀತು. ಈಗ ನಾವು ಮುಂದಕ್ಕೆ ಸೀತೆಯನ್ನು ಹುಡ್ಕೊಂಡು ಹೋಗೋದ, ಅಥವಾ ಇಲ್ಲಿವರೆಗೆ ಗೊತ್ತಿರುವಂತಹ ಸುದ್ದಿಯನ್ನ ನಮ್ಮ ಯಜಮಾನ್ರಿಗೆ ರಿಪೋರ್ಟ್ ಮಾಡಿ ಬರ್ಬೇಕಾ,
ಅದಕ್ಕೆ ಸಭೆ ಸೇರಿಸಿದ್ದೇನೆ. ಹೇಳಿರಿ ಹೇಳಿರಿ, ಇನ್ನು ಕೇಳಿರಿ. ಸಂಪಾತ ಸಂದರ್ಶನಂ ಎಮ್ಮ ಸೈಪಿಂದ, ಸೈಪು ಅಂದ್ರೆ ಪುಣ್ಯ, ಸೈಪಿಂದ ಸಮನಿಸಿತು. ಕೇಳಿದಿರಿ ಎಲ್ಲರೂ ಆ ಕಪಿಯ ಸಂದೇಶವನ್ನ, ಅಲ್ಲ ಕಪಿಯಲ್ಲ ಗರುಡ, ವಿಹಗೇಂದ್ರನ ಸಂದೇಶವನ್ನ. 100 ಯೋಜನದಾಚೆ ಲಂಕೆ 865. ರಾಕ್ಷಸ ದ್ವೀಪಮಿದೆ ಶರದಿ ಮೇಖಲೆಯಾಗಿ, ಅದರ ಸುತ್ತ ಇರುವಂತಹ, ಮೇಖಲೆ ಅಂದ್ರೆ ಉಡಿದಾರ, ಅಂದ್ರೆ ಸುತ್ತ ಇರುವಂತಹ ಸಮುದ್ರವೇ ಇರುವಂತಹ ದ್ವೀಪ ರಾಕ್ಷಸ ದ್ವೀಪ, ಶರದಿ ಮೇಖಲೆಯಾಗಿ. ಕಳಸು ದಶಗ್ರೀವನ್ ಇನಕುಲ ಕಾಂತೆಯನಲ್ಲಿ ಬೈತಿಟ್ಟಿಹನ್. 865. ದುಷ್ಟ ಕಳ ದಶಗ್ರೀವ ಇನಕುಲ ಕಾಂತೆ, ಸೂರ್ಯವಂಶದ ರಾಮನ ಹೆಂಡತಿಯಾದ ಸೀತೆಯನ್ನ ಬೈತಿಟ್ಟಿಹನ್. ಈಗ ನಾವಲ್ಲಿಗೆ ಹೋಗ್ಬೇಕಾದ ವಿಚಾರ ಮಾತಾಡ್ಬೇಕು ಅಂತ ಮುಂದಕ್ಕೆ ಹೋಗ್ತಾನೆ. 880 ಆದ್ಮೇಲೆ ನಿಲ್ಲಿಂ ಏಳಿಂ ಪೇಳಿಂ ಆರೆನಿತು ದೂರಮಂ ಲಂಘಿಸ ಸಮರ್ಥರ್ ನೀವು ಎಂಬುದಂ. ಈಗ ಯಾರು ಎಷ್ಟು ದೂರ ಹಾರಬೇಕು, ಹಾರಕ್ ಸಮರ್ಥರು ಅಂತ ಕೇಳಿ ಪ್ರತಿಯೊಬ್ಬರು ತಮಗಾಗುವಷ್ಟು ದೂರ ಹೇಳ್ತಾರೆ. ಆದ್ರೆ 100 ಯೋಜನದ ಅಳತೆಯ ಸಮುದ್ರವನ್ನು ಹಾರೋದಕ್ಕೆ ಯಾರಿಗೆ, ನಾನು ಅಂತ ಯಾರು ಮುಂದೆ ಬರಲಿಲ್ಲ. ಆ ಸಾಮರ್ಥ್ಯ ಇರೋದು ಒಬ್ಬನಿಗೆ. ಅವನೆಲ್ಲೋ ದೂರದಲ್ಲಿ ಒಂದು ಬಂಡೆ ಮೇಲೆ ಸುಮ್ಮನೆ ಕೂತ್ಕೊಂಡಿದ್ದಾನೆ. ನಿಲ್ಲಿನ್ ಏಳಿನ್ ಬೇಳಿನ್ ಆರೆನಿತು ದೂರಮಂ ಲಂಘಿಸ ಸಮರ್ಥರೆಂಬುದನೀ ಮಹಾಸಭೆಯ ಸನ್ನಿಧಿಗೆ. ಯಾರು ಹೇಳಲಿಲ್ಲ. ಯಾರಿಗಾಗುತ್ತೆ ಕಡೆಗೆ, ನನ್ ಕೈಲ ಆದಷ್ಟು ನಾ ಹೇಳಲೇಬೇಕು ಅಂತ ಕಡೆಗೆ ಒಬ್ಬ ಮೆಲ್ಲಿಗೆ ಹೇಳ್ತಾನೆ, ನೀವು ಹೇಳಿದಿರಿ, ನಾನು ಶುರು ಮಾಡ್ತೀನಿ, ಯಾಕಂದ್ರೆ ಯಾರೋ ಕೊನೆಗೆ ಮುಗಿಸಿ ನಾನು ಹಾರ್ತೀನಿ ಅಂತ ಅಂತಾರೆ. ನನ್ನ ಕೈಲಿ ನಾನಂತೂ ಆಗೋಷ್ಟು ಹೇಳ್ತೀನಿ. ನಾನು ಒಂದು 25 ಮೇಲೆ ಹಾರ್ತೀನಿ. ಒಳ್ಳೆ ಯೋಜನೆ ಅಲ್ಲದೆ ಹೋದ್ರು ಅದನ್ನ ಹತ್ತಿರ ಭಗನಾದ್ರು ಹಾರ್ತೀನಿ ನಾನು ಗಜ ಅಂತ ಹೇಳಿ. ಅವನ್ ನಿಂತ್ಕೊಂಡು ಹೇಳ್ತಾನೆ. 891. ನನಗೆ ಲಂಘನ ಶಕ್ತಿ ಅಲ್ಪವಾದೊಡನ್. ಮತ್ತೆ ತಲೆ ನಿಂತೆ, ಹೌದು ನನ್ ಕೈಲಾತ್ ನಾ ಹೇಳ್ಬೇಕು ಸಭೆಯಲ್ಲಿ. ಪ್ರಗತಿರಿ, ಲಂಘನ ಶಕ್ತಿ ನನಗೆ ಸ್ವಲ್ಪವೇ ಆದರೂ ಕೂಡ ನೆರೆದ ಇತರ ಪಿರಿಯರ್ಗೆ ನುಡಿ ತೋರಲಿಕ್ಕೊಂದು ಪೀಠಿಕೆಯ ನರವೆನ್. ಮೊದ್ಲು ಯಾರು ಮಾತಾಡಿದವರು ಸುಮ್ಮನೆ ಕೂತಿರ್ತಾರೆ, ಅದಕ್ಕೆ ನಂದಿಷ್ಟು ಅಂದಾಗ ಇನ್ನೊಬ್ಬ ನಂದಿಷ್ಟು ಅಂತಾನೆ. ಎಲ್ಲ ಜನರ ಹೆಚ್ಚು ಹೆಚ್ಚು ಮಾತನಾಡುವುದಕ್ಕೆ ಕೂತು ನಾನು ಅವರಿಗೆ ಚುಟ್ತಾ ಇದ್ದೀನಿ, ಡೈರೆಕ್ಷನ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ನನಗೆ ಆಗೋದಿಷ್ಟು ಹೇಳ್ತೇನೆ, ನಾನು ತುಂಬಾ ಅಲ್ಲ ಅಲ್ಪ ಪೀಠಿಕೆ ಹೇಳ್ತಾ ಇದ್ದೇನೆ. 20 ಯೋಜನಂ ವರದನ ಗವಯ. ನೆಕ್ಸ್ಟ್ ಗವಾಕ್ಷ 40, ಗಂಧಮಾದನ 50, ಮೈಂದ 60, ಜಾಂಬವ 80. ಕಡೆಗೆ ವಾಲಿಸುತ್ತ ಅಂಗದ ಹೇಳುತ್ತಾನೆ, ಜಾಂಬವನ ಸಾಮರ್ಥ್ಯ ನನಗೆ ಗೊತ್ತು, ವಯಸ್ಸಾಗಿದೆ, ಆದರೆ ಅವರು ಅಂತ ಹೇಳಿ ವಿನಯದಿಂದ ಹೇಳ್ತಾನೆ. ಬಲ್ಮೆ ಇಹುದು ಉತ್ತರಿಸಿ ಶತಯೋಜನದ ಶರದೆಯಂ. 100 ಯೋಜನದ ಈ ಶರದೆಯನ್ನು ಹಾರೋಕ್ ನನಗಾಗುತ್ತೆ, ಆದ್ರೆ ವಾಪಸ್ ಬರೋ ಶಕ್ತಿ ಇಲ್ಲ, ಹೋಗ್ಬಿಡ್ತೇನಷ್ಟೇ, ಬರಕ್ಕಾಗಲ್ಲ. ಆಗ ಜಾಂಬವಂತ ಹೇಳ್ತಾನೆ, ಬಹಳ ಮುದುಕನಾದವನು, ಅವನ ಕತೆ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ ನಿಮಗೆ. ದೇವತೆಗಳು ರಾಕ್ಷಸು ಸಮುದ್ರ ಮಥನ ಕಾಲದಲ್ಲಿ ಅಲ್ಲಿ ಹೋಗಿ ನೋಡಿದವನು ಅವನು. ಇಂಥ ಪುರಾತನ ವ್ಯಕ್ತಿ, ಯಾರ ಸಾಮರ್ಥ್ಯ ಎಷ್ಟೊಂದು ಗೊತ್ತು. ವಾಲಿಪುತ್ರ, ಅವನಿಗೆ ವಾಪಸ್ ಬರೋ ಸಾಮರ್ಥ್ಯವಿದೆ ನನಗೆ ಗೊತ್ತು, ಆದ್ರೆ ಅವನು ಹೋಗೋದು ನನಗಿಷ್ಟ ಇಲ್ಲ. ಯಾವಾಗಲೂ ಆಳುಗಳು ನಾವು ಹೋಗ್ಬೇಕಾರ್ತು ಯಜಮಾನ್ರೆ ಹೋಗ್ಬಿಡ್ಬಾರ್ದು. ಹೋಗಿ ಬಿಟ್ರೆ ಆಮೇಲೆ ಏನ್ ಮಾಡ್ಬೇಕು, ಯಜಮಾನ್ರಿಂದ ಅತ್ಯಂತ ನಮ್ಗಾಗುತ್ತೆ. ಆದ್ದರಿಂದ ರಾಜಕೀಯ ಯಾವತ್ತು ಒಂದು ಮಿತೊಳಗೆ ಇರ್ಬೇಕಾದದ್ದು. ಬಲ್ಲೆ ಬಾಲಸತಿ, ಏ ವಾಲಿಸುತ್ತ, ಯಾರು ನೀಂ ವಿನಯ ಕಿತ್ತ ದಕ್ಷಿಣೆಯೈ ಶಂಕೆ
ಪಿಂದಿರುಗಲು ನೀ ಸಮರ್ಥನೆ ದಿಟ ಕೇಳಾದೊಡಂ ಹೋಗಲಾಗದು ನೀ ನಯ ಮೊದಲ್ತು. ನಯ ಅಂದ್ರೆ ನೀತಿ, ರಾಜನೀತಿ. ಸ್ವಾಮಿಯಂ ಮುಂಗಳಿಪಿ ಕೃತ್ಯನು ನಾವು ಪಿಂದುಳಿಯ ಕೇಡು ಅಡಸೆ ಕಾರ್ಯನಾಶಂ. ಒಂದ್ ವೇಳೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತಪ್ಪ, 2+2 5 ಆಗ್ಬಿಡ್ತು, ಹಾಗೇನ್ ಮಾಡ್ಬೇಕು? ಸರ್ವನಾಶಂ ಅಕೀರ್ತಿಯ ಜಿಟಂ ಮೂಲ ಮಿಕ್ಪವನೀಜಕ್ಕೆ ಇಂದೋ ನಾಳೆಯೋ ಫಲಂ. ಬೇರ್ ಕಡಿದರೇನುಂಟು? ಎಷ್ಟು ಜನ ಇದೆ? ಬೇರೆ ಕಡಿದ್ರೆ ಅಂದ್ರೆ ಯಜಮಾನ್ಯ ಹೋಗ್ಬಿಟ್ರೆ ಈತೆಗೆ ಇಂಧನಂ ಕಳುಹೆ ನಿನ್ನದೇ ಗತಿಯಕ್ಕೂ ಮೆಮಗೆ. ಅದರಿಂದ ನಿನ್ನನ್ನು ಕಳಿಸೋಲ್ಲ, ಬೇರೆ ಯಾರದೋ ಮಾತಾಡಿ. ಪಾಪ ಅವನು ಕೈ ಮುಗಿದು ಹೇಳ್ತಾನೆ, ಪೂಜ್ಯರೇ, ಬೇರೆ ದಾರಿ ಕಾಣ್ತಾ ಇಲ್ವಲ್ಲ, ನಾವೇನ್ ಮಾಡ್ಲಿ? ಅದಕ್ಕಾಗಿ ನನಗೆ ಹಾಕೋದನ್ನ ನಾನು ಹೇಳ್ತಾ ಇದ್ದೇನೆ. ನನ್ನ ಕಷ್ಟವನ್ನ ಎಷ್ಟು ಮಾಡ್ಬೋದು ಅಂತ ಹೇಳಿದ್ದೇನೆ. ಮುಂದೇನ್ ಮಾಡ್ಬೇಕು ನೀವು ದಾರಿ ತೋರಿಸಿ ನನಗೆ ಅಂದಾಗ, ಇವರ ಗುಂಪಿನಲ್ಲಿ ಒಬ್ಬನಿಗೆ ಈ ಸಾಮರ್ಥ್ಯ ಉಂಟು. ಅದನ್ನ ಜಾಂಬವನೇ ಗುರುತಿಸಿ ತೋರಿಸುತ್ತಾನೆ. ಬೇರೆ 930 ಬೇರೆ ಬೀರರಾರುಂ ಸಾಹಸ ಕೆಳಸದಿರೆ ಪ್ರಾಯೋಪವೇಶಮಲ್ಲದೆ ಕಾಣೆನಾಥ್ ಅನ್ಯಮಂ. ನಾಯಕನಾದಂತಹ ಬಾಲಿಪುತ್ರ ಹೇಳ್ತಾನೆ, ನನಗೆ ಬೇರೆ ದಾರಿಕಿಲ್ಲ. ನಾವು ಯಾರೋ ಒಬ್ಬನೊಬ್ಬಕ್ಕೆ ಹಾರದೆ ಹೋದ್ರೆ, ಸುದ್ದಿ ತರದೆ ಹೋದ್ರೆ, ಲಂಕೆಗೆ ಹೋಗಿ ಬರದೇ ಇದ್ರೆ ಉಪವಾಸ ಸಾಯ್ಬೇಕು. ಯಾಕೆ? ಸುಗ್ರೀವಾಜ್ಞೆ. ನಾವು ಹೋದ್ರೆ ನಮಗೆ ಕೆಲಸ ಮಾಡ್ಲಿಲ್ಲ ಅಂತೇಳಿ ಮರಣದಂಡನೆ ಕೊಡ್ತಾನೆ. ಆದ್ರಿಂದ ದಾರಿ ತೋರಿಸಿ ಅಜ್ಜ ಅಂತ ಕರಡಿ ರಾಜನಿಗೆ ಕೈ ಮುಗಿದು ಬೇಡ್ತಾನೆ. ಪಿರಿಯಜ್ಜನೈನಿ ರಾಮನ ಆಶೀರ್ವಾದ ಮಂತ ಸುಗ್ರೀವಾಜ್ಞೆ ತೋರ್ಪೆನೋರ್ವನಿಲ್ ಲಂಘನ ಸಮರ್ಥನು. ಅಯ್ಯೋ, ಯಾಕೆ ಬೇಜಾರು ಮಾಡ್ತೀರಿ? ಲಂಘನ ಸಮರ್ಥನನ್ನ ನಾನು ತೋರುತ್ತೇನೆ. ಆಗೋ ಅಲ್ಲಿ ನೋಡಿ, ಅಲ್ಲಿ ಒಬ್ಬ ಇದ್ದಾನೆ. ಪೆರರಿಂ ಪ್ರಚೋದಿತಂ ತನ್ನ ತಾನರಿಯದೈ ನಿಜ ಮಹಿಮೆ. ಬೇರೆಯವರಿಂದ ಪ್ರಚೋದನೆ ಆಗಿದೆ, ತನ್ನ ಮಹಿಮೆ ಗೊತ್ತಾಗಲ್ಲ. ತಾನೆಷ್ಟು ಶೂರ ಅನ್ನೋದು ತನಗೆ ಗೊತ್ತಿಲ್ಲ, ಯಾಕೆಂದ್ರೆ ಅವನಿಗೊಂದು ಶಾಪ. ಅದನ್ನ ಹೇಳ್ತೇನೆ ನಾನು. ಆದ್ದರಿಂದ ನಾವೆಲ್ಲ ಹೋಗಿ ಅವನ ನಿಜವಾದ ಶೌರ್ಯ ಎಷ್ಟೆಂಬುದನ್ನ ಹೇಳಿ ಹುರಿದಿಂಬಿಸಿ ಹಾರ ಹಾಗೆ ಮಾಡಬೇಕು. ನಡೀರಿ ಹೋಗೋಣ. ಕಣ್ಣೊಳಗೆ ಕಡಲಾಗಿ ಕಡಲೆಡೆಗೆ ಕಣ್ಣಾಗಿ ನೋಡಿತು ದಿವ್ಯ ತೇಜಸ್ವಿ ವಾಯುಸುತನ್ ಆಂಜನೇಯಂ. ಆಂಜನೇಯನ ಹಿನ್ನೆಲೆಯನ್ನ ಒಂಚೂರು ಹೇಳಿ ಮುಂದಕ್ಕೆ ಹೋಗ್ತಾನೆ. ಆಂಜನೇಯ ನಿಂದ ಮಹಾಶೂರ, ಭೀಮನಂತೆ. ಬಿದ್ದಾಗ ಬಂಡೆ ಹೊಡೆದಿತ್ತಂತೆ. ಹಾಗೆ ಇವನು ಕೂಡ ಬಾಲ್ಯದಲ್ಲಿಯೇ ತನ್ನ ಶೌರ್ಯದ ಬಗ್ಗೆ ಎಷ್ಟು ಅಹಂಕಾರ ಅಂತ ಹೇಳಿದರೆ, ಹೊಳಿತಾ ಇರೋ ಸೂರ್ಯ ಅನ್ಕೊಂಡು ಅವನ್ನ ಹಿಡ್ಕೊಂಡು ಬರ್ತೀನಿ ಅಂತ ಹಾರಿದವನು. ಆದ್ರೆ ಇವನ ಕಲಿತನಕ್ಕೆ, ಅಹಂಕಾರಕ್ಕೆ ಬೇಸತ್ತ ಆ ಸೂರ್ಯ ಅವನ ತಲೆ ಮೇಲೆ ಟಪಕ್ ಅಂತ ಹೊಡೆದಾಗ ಬಂಡೆ ಮೇಲೆ ಬೀಳ್ತಾನೆ, ಹಲ್ಲು ಮುರ್ಕೋತಾನೆ. ಆ ಹಲ್ಲು ಅಂದ್ರೆ ದವಡೆ ಹಲ್ಲು, ಅದಕ್ಕೆ ಹನು ಅಂತ ಹೆಸರು. ಅದಕ್ಕೆ ಹನುಮಂತ ಅಂತ ಅವನಿಗೆ ಹೆಸರು ಬಂತು. ಹಲ್ಲು ಮುರ್ಕೋತಾನೆ. ಬಾಲ್ಯದಲ್ಲಿ ಸೂರ್ಯನಿಗೆ ಹೊಡೆಯೋದಕ್ಕೆ ಹೋಗಿ ಏಟು ತಂದದ್ದು ಅದು ಅವನ ಪುಂಡಟಿಕೆಗೆ ಮೊದಲನೇ ಉದಾಹರಣೆ. ಇನ್ನೊಂದು ಉದಾಹರಣೆ ನಿಮ್ಗೆ ಹೇಳ್ತೇನೆ, ಆಶ್ಚರ್ಯವಾಗುತ್ತೆ. ಬಾಲ್ಯದಲ್ಲಿ ಎಷ್ಟು ಪುಂಡಾಗಿದ್ದ ಅಂದ್ರೆ, ಋಷ್ಯಾಶ್ರಮಗಳಿಗೆ ಹೋಗಿ ಯಜ್ಞಗಳಿಗೆ ಅಡ್ಡಿಪಡಿಸೋದು, ಹವಿಸ್ಸನ್ನ ಎರಚಿ ಬಿಡೋದು, ಈ ತರಹ ಮಾಡಿದ್ದರಿಂದಲೇ ಆ ಋಷಿಮುನಿಗಳಿಂದ ಅವನಿಗೊಂದು ಶಾಪ ಬಂತು. ನಿನ್ನ ಸಾಹಸವನ್ನ ನೀನ್ ಮರ್ತ್ಬಿಡು. ವಾಯುಪುತ್ರನಾದ್ದರಿಂದ ಅವರು ಹೆಚ್ಚು ಕಠೋರವಾದ ಸಾಹಸವನ್ನು ಶಾಪವನ್ನು ಕೊಡ್ಲಿಲ್ಲ. ನಿನ್ನ ನಿಜ ಸತ್ವವನ್ನ ನೀನು ಮರ್ತ್ಬಿಡು. ಯಾರಾದ್ರೂ ಜ್ಞಾಪಿಸಿದರೆ ಮಾತ್ರ ನಿನ್ನ ನಿಜ ಸ್ವರೂಪ ಬಹಿರಂಗಕ್ಕೆ ಬರಲಿ ಅಂತೇಳಿ. ಅಂದ್ರೆ ಪೂರ್ಣ ಅವನು ಹಾಳಾಗ್ಲಿಲ್ಲ. ಯಾರಾದ್ರೂ ಜ್ಞಾಪಿಸಿದರೆ ಮತ್ತೆ ಹನುಮತನ ಸಜೀವವಾಗ್ತದೆ ಅನ್ನೋದು ಪಾಪ ವಿಮೋಚನೆಯೂ ಕೂಡ ಆ ಋಷಿಗಳಿಗೂ ಕೊಟ್ಟಂತಹ ಒಂದು ಅನುಗ್ರಹ. ಅವನಿಗೆ ಇನ್ನೂ ಒಂದು ವರ ಇತ್ತು.
ಅಸ್ತ್ರಗಳಿಂದ ಶಸ್ತ್ರಗಳಿಂದ ಸಾವು ಇಲ್ಲ ಅಂತೇಳಿ. ಆದ್ದರಿಂದ ಹನುಮನಿಗೆ ಸಹಾಯಕರು, ಅವನಿಗೆ ಸಮಾನರಾರು ಶೂರರು ಬೇರೆ ಯಾರೂ ಇಲ್ಲ. ನೀವು ಹನುಮನ ಚರಿತ್ರೆಯನ್ನೇ ಮುಂದೆ ವಿಸ್ತಾರವಾಗಿ ಮೊದಲಲ್ಲೂ ಇಲ್ಲಿ ಕೂಡ ನೋಡ್ತೀರಿ. ಬಹಳ ಅದ್ಭುತವಾದಂತಹ ಭಾಗ ಅದು. ಅದ ಇಡೀ ರಾಮಾಯಣ ಬಿಟ್ಟು ಆ ಹನುಮ ಹಾರಿದ ಕಥೆಯನ್ನೇ ಓದಿದ್ರೆ ಸಕಲ ವಿಧವಾದ ಪುಣ್ಯ ಬರುತ್ತೆ ಅಂತ ಹೇಳಿ ಹೇಳ್ತಾರೆ. ಆ ಲಂಘನ ಕಥೆಯನ್ನ ಮುಂದೆ ಓದ್ತೀವಿ. ಎರಡನೇದು, ರಾಮ ಮತ್ತು ರಾವಣ ಬಿಟ್ರೆ ಇಡೀ ವಾಲ್ಮೀಕಿ ರಾಮಾಯಣದಲ್ಲಿ ಹಿರಿದಾದ ಪಾತ್ರ ಇವನದೇ. ರಾಮ ಸರಿ, ರಾಮನ ಎಲ್ಲ ಗುಣಗಳಿಗೆ ತದ್ವಿತ್ ವಿರುದ್ಧವಾಗಿ ರಾವಣನ ಪಾತ್ರ. ಬಿಟ್ರೆ ಮೂರನೆಯ ದೊಡ್ಡ ಪಾತ್ರ ಆಂಜನೇಯ. ಸುಗ್ರೀವನೂ ಅಲ್ಲ, ವಾಲಿಯೂ ಅಲ್ಲ, ಆಶ್ಚರ್ಯಪಡಿ ಲಕ್ಷ್ಮಣನೂ ಅಲ್ಲ. ಎಷ್ಟು ಶೂರ ಅಂದ್ರೆ ಇವನಿಗೆ ಹೋಲಿಸ್ಬೋದಾದವರು ವಾಲಿ ಮತ್ತು ಕುಂಭಕರ್ಣ ಇಬ್ರೆ. ಮಹಾಭಾರತದಲ್ಲಿ ಹಾಗೆ 4 ಜನನ್ನ ಹೋಲಿಸ್ತಾರೆ. ದುರ್ಯೋಧನ, ಭೀಮ, ಇನ್ನೊಬ್ಬ ಬಲರಾಮ, ಮತ್ತು 4ನೇವನು ಭೀಮ ಕೊಂದ ಕೀಚಕ. 4 ಜನ ಅಲ್ಲಿ, ಇಲ್ಲಿ 3 ಜನ ಅಪಾರ ಶೂರ ಬಲಶಾಲಿಗಳು. ಈ ಹನುಮಂತನಿಗೆ ಒಂದು ದೋಷ ಇದ್ದು, ಅದು ಮರವಿನ ದೋಷ. ಇಡೀ ರಾಮಾಯಣದಲ್ಲಿ ಮೂಲ ಹುಡುಕಿದ್ರೆ ಈ ಮರವಿನ ದೋಷ ಎಷ್ಟು ಕಾಟ ಕಟ್ತದೆ ಅನ್ನೋದನ್ನ ನೀವು ಊಹಿಸ್ಬೋದು. ನಾನು ಟೆಕ್ಸ್ಟ್ ಓದ್ತಾ ಇಲ್ಲ, ಒಂದೆರಡು ಮಾತು ಹಿನ್ನೆಲೆಯಾಗಿ ಹನುಮಂತನ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಅವನಿಗೆ ಮರವು ಬಂತು. ಎರಡು ಸಂದರ್ಭ ಹೇಳ್ತಾನೆ. ಒಂದನೇದು, ವಾಲಿ ಸತ್ತಾಗ ಹೋ ಅಂತ ಹತ್ಕೊಂಡು ಅವನ ಹೆಂಡತಿ ತಾರೆ ಬರ್ತಾಳೆ. ಆಗ ನಿನ್ನ ಗಂಡ ದೇವಲೋಕಕ್ಕೆ ಹೋಗಿದ್ದಾನೆ, ಸಮಾಧಾನ ಮಾಡ್ಕೊ, ಅವನಿಗೆ ಪುಣ್ಯ ಲೋಕಗಳು ಸಿಕ್ಕಿದೆ ಅಂತ ಹೇಳ್ತಾನೆ. ವಾಲಿ ಜೀವ ಇನ್ನು ಹೋಗಿರ್ಲಿಲ್ಲ ಅದು ಹೇಳೋ ಟೈಮ್ನಲ್ಲಿ. ಅದು ಅದು ಹೇಳಿದ್ನಲ್ಲ, ಕಪಿಗೆ ಏನೋ ಒಂದು ರೀತಿ ಈ ತರ ಮಂಕು ಆಗಾಗ್ಗೆ ಬಡಿಯುತ್ತೆ ಅಂತ ಅನ್ನೋದು ಮೂಲದಲ್ಲೂ ಹಾಗೆ ಇದೆ. ಸಂಸ್ಕಾರ್ಯೋ ಹರಿರಾಜಶ್ಚ ಅಂಗದಸ್ಯ ಅಭಿಷಿಚ್ಯತ. ಸಂಸ್ಕಾರ ಮಾಡೋದು ಕಾದಿದೆ. ಅಂಗರಾಜನಿಗೆ ಅಭಿಷೇಕ ಮಾಡಬೇಕು. ಯಾರು? ಅಂಗದನಿಗೆ ಯುವರಾಜನಾದವನಿಗೆ ರಾಜನಾಗಿ ಅಭಿಷೇಕ ಮಾಡಬೇಕು. ಸಿಂಹಾಸನಗತಂ ಪುತ್ರಂ ಪಶ್ಯಂತಿ ಶಾಂತಿ ಮೇಷ್ಯತಿ. ಸಿಂಹಾಸನವನ್ನು ಏರಿದ ನೀನು ಅವನನ್ನು ನೋಡುತ್ತಾ ಸುಖ ಶಾಂತಿಯನ್ನು ಪಡೆಯುತ್ತೀಯ. ಆದ್ದರಿಂದ ಆತ್ಮಹತ್ಯೆಯ ಉದ್ಯೋಗವನ್ನ ಕೈ ಬಿಡು ಅಂತ ಹೇಳ್ತಾನೆ. ಇಲ್ಲಿ ಹೇಳಿದ ಮಾತುಗಳೆಲ್ಲ ಸರಿಯಾಗಿದೆ. ತೀರೋದಾತ್ತನಾದ ಜ್ಞಾನಿಯಾದ ಹನುಮನು ಇಂಥ ಮಾತುಗಳನ್ನು ಹೇಳೋದು ಸರಿ. ಆದರೆ ಈಗ ಕ್ಷಣಕ್ಕೆ ಅವನಿಗೆ ಸಂಸ್ಕಾರ ಆಗ್ಬೇಕು ಅನ್ನೋ ಮಾತಿದೆಯಲ್ಲ, ಹೇಳಿದ್ನಲ್ಲ, ಜೀವನೇ ಹೋಗ್ತೇ ಇರೋದೇ ಅಂತೇಳಿ. ಆ ತರಹ ಮರವು ಅವನಿಗೆ ಹಾಗಾಗಿ ಬರ್ತಾ ಇತ್ತು. ನಿಮಗೆ ಅದು ದೋಷವಾದದ್ದು ಇನ್ನೊಂದ್ಸರಿ ಹೇಳ್ತೇನೆ. ಸುಗ್ರೀವ ತಕ್ಷಣ ಎಲ್ಲ ಸೈನಿಕರು ಕೂಡ ಒಂದ್ ಕಡೆ ಸೇರ್ಬೇಕು, ನಾವು ಸೀತೆಯನ್ನು ಹುಡುಕಕ್ಕೆ ಹೋಗ್ಬೇಕು ಅಂತ ಆಜ್ಞೆ ಮಾಡಿದ್ದಾನೆ ಹನುಮಂತನ ಮೂಲಕನೇ. ಆದ್ರೆ ಅದು ಗೊತ್ತಿಲ್ದಲೇನೆ ರಾಮ ಲಕ್ಷ್ಮಣನನ್ನು ಕಳಿಸ್ತಾನೆ. ಅವ್ನಿಗೆ ಶಿಕ್ಷೆ ಮಾಡ್ಬೇಕು, ಕರ್ಕೊಂಡ್ ಬರಲಿ, ಹೇಳಿ ಟೈಮಿಗೆ ಬಂದಿಲ್ಲ ಅಂತ ಹೇಳಿ. ಸುಗ್ರೀವನ ಮೇಲೆ ಕೋಪ ಮಾಡಿ ಅವನನ್ನು ಕೊಂದು ಬಿಡ್ತೀನಿ ಅನ್ನೋ ಕೋಪದಲ್ಲಿ ಉರಿದು ಬಿಡುತ್ತಾ ಲಕ್ಷ್ಮಣ ಬರ್ತಾ ಇರುವಾಗ, ಅಯ್ಯೋ ದುಡುಕ್ಬೇಡಿ, ನನ್ಗೆ ಹೇಳಿದ್ದಾನೆ ಸೈನ್ಯ ಸೇರ್ಸೋದಕ್ಕೆ, ಅವ್ರದ್ದು ತಪ್ಪಿಲ್ಲ ಅಂತ ಹೇಳ್ದಲ್ಲೇನೆ, ಹೌದು ಬರ್ಬೇಕಾಗಿತ್ತು ಇಷ್ಟೊತ್ತಿಗೆ ಅಂತ ಹನುಮ ಲಕ್ಷ್ಮಣನಿಗೆ ಸಪೋರ್ಟ್ ಮಾಡಿ ಮಾತನಾಡ್ತಾನೆ. ಮೂಲ ರಾಮಾಯಣದಲ್ಲಿ ಒಂದು ಬಹಳ ದೊಡ್ಡದಾದಂತಹ ದೋಷ. ಇನ್ನೊಂದು ದೋಷ ಜ್ಞಾಪಿಸ್ತೇನೆ. ಸಂಜೀವನಿಯನ್ನ ತಕೊಂಡ್ ಬಾ ಲಕ್ಷ್ಮಣನನ್ನು ಬದುಕಿಸೋದಕ್ಕೆ ಬೆಟ್ಟದ ತುದಿಯಲ್ಲಿ ಅಂತ ಅಂದಾಗ ಇವನು ಹುಡ್ಕೊಂಡು ಹೋಗ್ತಾನೆ. ಏನ್ ಮಾಡ್ತಾನೆ? ಸಿಕ್ಲಿಲ್ಲ ಅಂತ ಚಂದ್ರದ್ರೋಣ ಪರ್ವತವನ್ನು ಎತ್ಕೊಂಡು ಬಂದ್ಬಿಡ್ತಾನೆ. ಸರಿನಾ? ಸಂಜೀವಿನಿ ಅನ್ನೋ ಪದಾನ್ ಮರೆಯೋಕ್ ಸಾಧ್ಯನಾ? ನೀನ್ ಏನ್ ಸಸ್ಯ ತಗೊಂಡ್ ಬಾ ಅಂತ ಹೇಳಿದ್ದನ್ ಮರೆತು ಸಿಕ್ಲಿಲ್ಲ, ಅಯ್ಯೋ ಅರ್ಜೆಂಟು ಔಷಧಿ ಬೇಕು ಅಂತ ಬೆಟ್ಟ ಎತ್ಕೊಂಡ್ ಬಂದ. ಅವನ ಅಗಾಧವಾದ ಸತ್ವ ನಮಗ್ ಗೊತ್ತಾಯ್ತು, ಬೆಟ್ಟ ಎತ್ಕೊಂಡ್ ಬಂದ, ಎಲ್ಲ ಸರಿ. ಆದ್ರೆ ಸಂಜೀವಿನಿ ಮರ್ತದ್ದು
ಕ್ಷಮಿಸುವಂತಹ ದೋಷ ಅಲ್ಲ. ಸಂದರ್ಭದಲ್ಲಿ ಇಂತಹ ಮರವು ದುರದೃಷ್ಟ ಅವನಿಗೆ ಬರ್ತಾ ಇದ್ದು. ಇನ್ನೂ ಒಂದು ಉದಾಹರಣೆ ಹೇಳೋದಾದ್ರೆ, ರಾಮ ವಾಪಸ್ ಅಯೋಧ್ಯೆಗೆ ಬಂದಾಗ ಅಯೋಧ್ಯೆಗೆ ತಾನು ಬರೋ ಮುಂಚೆ ಹನುಮಂತನನ್ನು ಕಳಿಸ್ತಾನೆ. ಹೌ ಈಸ್ ಹಿ, ತಿಳ್ಕೊಂಡು ಬಾ ಅಂತೇಳಿ. ಭರತ ನನ್ನನ್ನ ಮರೆತು ತಾನೇ ರಾಜ್ಯ ವೈಭವದಿಂದ ಮೆರಿತಾ ಇದ್ದಾನೋ, ಅಥವಾ ಇನ್ನೂ ವಿನಯಶಾಲಿಯಾಗಿ ರಾಮನ ವರವನ್ನೇ ಹಾರೈಸ್ತಾ ಇದ್ದಾನೋ, ನಾನು ಹೋದ್ರೆ ನನಗೆ ಪಟ್ಟ ಬಿಟ್ಕೊಡ್ತಾನೋ, ಯುದ್ಧ ಮಾಡ್ತಾನೋ, ಅಲ್ಲಿಯ ನಿಜವಾದ ಸ್ಥಿತಿ ಏನು ಅಂತ ತಿಳ್ಕೊಳ್ಳೋದಕ್ಕೆ ಈ ಅನುಮಾನಗಳು ಯಾಕೆ ಬಂತೋ ರಾಮನಿಗೆ ಗೊತ್ತಿಲ್ಲ. ಲೋಕ ಸಹಜವಾದ ನಡವಳಿಕೆ ಅಂತ ವಾಲ್ಮೀಕಿಗೆ ಅನ್ಸಿರ್ಬೋದು. ಹೋಗಿ ನೀನು ಸುದ್ದಿ ತಿಳ್ಕೊಂಡು ಭರತನ ಬಗ್ಗೆ ಹೇಳು ಅಂದ್ರೆ ಮರ್ತೇ ಬಿಟ್ಟ ಯಾತಕ್ಕೆ ಹೋಗ್ಬೇಕು ಅನ್ನೋದ. ಭರತನ ಜೊತೆಲೆ ಅವನು ಬರ್ತಾನೆ, ರಾಮನ್ ಭೇಟಿ ಮಾಡ್ತಾನೆ. ಭರತ ಒಳ್ಳೆಯವನಾಗಿರೋದ್ರಿಂದ ಅವನು ಏನ್ ಸುದ್ದಿ ತರಬೇಕಾಗಿಲ್ಲ, ಅದರಿಂದ ಏನು ಹಾನಿ ಆಗ್ಲಿಲ್ಲ. ಆದ್ರೆ ಈ ತರ ಸಣ್ಣ ಕಂದರಗಳು, ಮರಗಳು, ಬಾಲ್ಯದ ಪುಂಡಾಟಗಳು ಇದೆಲ್ಲ ಕಳಂಕದ ವಿಚಾರವೇ. ಆದರೆ ಹನುಮನ 100 ವಿಧವಾದ ಸದ್ಗುಣಗಳನ್ನು, ಸಾಹಸಗಳನ್ನು ಯೋಚನೆ ಮಾಡಿದಾಗ ಈ ಅವಗುಣಗಳು 3% ಅಷ್ಟೆ. ಇನ್ನು 97 ಅಂಕ ಹನುಮನಿಗೆ ಸಿಕ್ಕೇ ಸಿಗುತ್ತೆ. ಉಳಿದ ಯಾವ ವ್ಯಕ್ತಿಗೂ 50 ಮೇಲೆ ಸಿಗೋಲ್ಲ ಅನ್ನುವಾಗ 100 ರಾಮನಿಗೆ ಕೊಟ್ರೆ 97 ಹನುಮನಿಗೆ ಕೊಡಬೇಕು. ಮಾತನ್ನು ಹೇಳಿ ಆಂಜನೇಯನನ್ನ ಹೊಗಳಿ ಅವನ ಮೂಲ ಸತ್ವವನ್ನ ಉದ್ದೀಪಿಸುವಂತಹ ಭಾಗವನ್ನ ನಾನೀಗ ಓದ್ತೇನೆ. ಕಲ್ಲಾದ ಏಕಿಂತು 952. ಕಲ್ಲಾದ ಏಕಿಂತು ಪೇಳೋ ಕಪಿಧ್ವಜ ದೇವತಾ ಕೀರ್ತಿ ಮೂರ್ತಿ. ಕಥೆಗಳನ್ನ ಹೆಂಗ್ ಜೋಡಿಸ್ತಾರೆ ನೋಡಿ. ಕಪಿಧ್ವಜದ ಭವ್ಯಗಳು, ಅವರ ಕೀರ್ತಿಯ, ಅವರೆಲ್ಲ ದೇವತೆಗಳು. ಆ ದೇವತೆಗಳಂದ್ರೆ ನಾ ಸತ್ವಶಾಲಿಗಳು. ಕೀರ್ತಿ ಮೂರ್ತಿ ಕಲ್ಲಾದ ಏಕಿಂತ ಪೇಳೋ ಕಪಿಧ್ವಜ ದೇವತಾ ಕೀರ್ತಿ ಮೂರ್ತಿ. ಅದೋ ನಿನ್ನಾಲಯದ ಗೌರವದ ಗೋಪುರದ ಸುಧಾ ಶುಭ್ರ ಗಬಸ್ತಿ ಶಕ್ಕಿಲ್ ವಿಷಂಪತ್ತಿ. ವಾಕ್ಯ ಅದು ಎಷ್ಟು ಚೆನ್ನಾಗಿ ಜೋಡಿಸ್ತಾರೆ. ನೀನು ಮಾಡಬೇಕಾದ ಅಪಾರವಾದ ಸಾಧನೆಯನ್ನು ಮರೆತು ಇಲ್ಲಿ ಬಂದು ಎಲ್ಲೋ ಒಂದು ಸಣ್ಣದೊಂದು ಬಂಡೆ ಮೇಲೆ ಕೂತ್ಕೊಂಡು ನೀರು ನೋಡ್ತಾ, ಮೀನುಗಳನ್ನು ನೋಡ್ತಾ ನಿನ್ನತನವನ್ನು ಮೆರೆತು ನಿನ್ನ ಅಪಾರವಾದ ಗೌರವದ ಗೋಪುರದ ಅಮೃತದಿಂದ ಶುಭ್ರವಾದಂತಹ ನಿನ್ನ ಯಶಕ್ಕಿಗೆ ಕಿಲ್ಬಿಷ ಹತ್ತಿ ಹಾಳು ಮಾಡ್ಕೊತಾ ಇದ್ದೆ. ನಿನ್ನ ಗೆಳೆಯರ ಹರಣ ಈಗೋ ಹೋಗ್ತಾ ಇದೆ. ಮರುತ್ಸುತ ನೀ ಜಗತ್ವಾಣ ಸಂಭವನೆ. ನೀನ್ ಯಾರ ಮಗ ಅಂತ ನೆನ್ಸ್ಕೋ. ವಾಯುದೇವನ ಮಗ. ಇಡೀ ವಿಶ್ವವನ್ನೇ ತಾನು ತನ್ನ ಕೈನಲ್ಲಿ ಇಟ್ಕೊಂಡು ಬಾಳಿಸ್ತಾ ಇರುವಂತಹ ಮಹಾವೀರನಾದ ವಾಯುದೇವನ ಮಗ. ವರಕೃಪೆಯಿಂದ ಅಂಜನಾದೇವಿಯಿಂದ ಬಂದವನು ನೀನು. ಅಲೌಕಿಕ ಜನ್ಮಗುಣ ಹುಟ್ಟಿನಿಂದ ನೀನು ಬಂದಿದೆ. ಯೋಗಿ ನೀನು ಅಭ್ಯಾಸದಿಂದ ಕೂಡ ಬ್ರಹ್ಮಚಾರಿಯಾಗಿ ಯೋಗ ಸಾಧನೆ ಮಾಡಿ ನಿರಂತರವಾಗಿ ನಿನ್ನ ಆತ್ಮಶಕ್ತಿಯನ್ನ ವೃದ್ಧಿಗೊಳಿಸ್ಕೊಳ್ತಾ ಬಂದವನು ನೀನು. ತಪದಿಂದ, ಬ್ರಹ್ಮಚರ್ಯದಿಂದ, ಮಹಿಮೆಯಿಂದ ಅಣಿಮಾದ್ಯಷ್ಟ ಸಿದ್ಧಗಳು ನಿನಗೆ ಸೇವಕರಾಗಿರಲು ಓ ಹನುಮಂತ ದೇವ, ಹೇಳೋ ಜ್ಞಾನದಿಂದ ಇಚ್ಛಿಸಿದರೆ ಆವುದಾಗದೋ ಪೇಳು. ನೀನು ನಿನ್ನನ್ನರಿಗೆ ಸೃಷ್ಟಿತ ದೃಷ್ಟಿ ಸೂತ್ರದಂತೆ ಕಣ್ಣಿನಿಂದ ನೋಡ್ತಿದ್ದಾಗೇನೆ ಅದು ಆಗಬೇಕಾದಂತಹ ಕೆಲಸಗಳು. ಈಗ ನಾವು ಅಂತಹ ಒಂದು ಅತ್ಯಂತ ಕಠಿಣದ ಸ್ಥಿತಿಗೆ ಬಂದಿರುವಾಗ ನೀನೀಗೆ ಬಂಡೆ ಮೇಲೆ ಕೂತ್ಕೊಳ್ಳೋದು ಸರಿನಾ? ನಿನ್ನೆಲ್ಲ ಗೆಳೆಯರು ಕೂಡ ನಿನ್ನ ಬರವನ್ನು ಹಾರೈಸ್ತಾ ಇದ್ದಾರೆ. ನೀನು ಇಷ್ಟಪಟ್ರೆ ಸೃಷ್ಟಿ ನಿನಗೆ ಅತ್ಯಂತ ಸುಲಭವಾಗಿ ಆಗುವಂತಹದ್ದು. ಹೇಳು. ಇನ್ನು ಹೇಳ್ತಾರೆ, ನಾವೆಲ್ಲ ನಿನಗೆ ಕಿಂಕರರು ಓ ಹನುಮದೇವ. ನೀ ಧ್ಯಾನದಿಂದ ಇಚ್ಛಿಸಿದರೆ ಏನ್ ಬೇಕಾದ್ರೂ ನೀನ್ ಮಾಡಬಲ್ಲೆ. ನೀನು ದೃಷ್ಟಿ ಸೂತ್ರದ ಸೂತ್ರದಲ್ಲಿ ಹುಟ್ಟಿದವನು ಅಂತ ತಿಳ್ಕೋ. ಯೌಗಿಕನು, ಅಲ್ಪಕ್ಕೆ ಲೌಕಿಕಕ್ಕೆ ಎಳೆಯಲೊಲ್ಲವನು ನೀನು. ಅಲೌಕಿಕ ವ್ಯಕ್ತಿ. ಬಲ್ಲೆನಾಂ ನಿನ್ನ ನಿಶ್ಚಯಂ ಪೇಳ್ ಅಲ್ಪಮೇನ್ ಎಮ್ಮೆಲ್ಲ ಬಾಳ್ಪೋಳ್. ಈ
ಮಹತ್ ಸಾಹಸಂ. ನಾವೆಲ್ಲ ಸಣ್ಣವರು. ಈ ನಮ್ಮ ಸಣ್ಣವರ ನಡುವೆ ಅಲ್ಪ ಮೇನ್ ಎಮ್ಮೆಲ್ಲ ಬಾಳ್ಪಿನಲ್ಲಿ ನೀ ತೋರಿದ ಮಹತ್ ಸಾಹಸಂ ಸಾಧಾರಣವಲ್ಲ. ಏಳು ಏಳು ಧರ್ಮ ಸಾಧನೆಗೆ ವಿನಿಯೋಗಿಸಿದರೆ ಏನ್ ಅದಕ್ಕೆ ಮೈಲಿಗೆಯೇ. ನೀನ್ ಯಾವಾಗ್ಲೂ ಮೂಗಿಡ್ಕೊಂಡು ತಪಸ್ ಮಾಡ್ತಾ ಇರ್ತೀಯಲ್ಲ, ಈ ಒಂದು ಒಳ್ಳೆ ಕೆಲಸಕ್ಕೆ ನಿನ್ನ ಗೆಳೆಯರಿಗೆ ಬೇಕಾದ ಒಂದು ಒಳ್ಳೆ ಕೆಲಸಕ್ಕಾಗಿ ನಿನ್ನ ಸಾಹಸವನ್ನ ವಿನಿಯೋಗಿಸಿದ್ರೆ ನಿನ್ ಮೈಲಿಗೆ ಆಗುತ್ತೆ. ಧರ್ಮವೇ ದೇವರೆಂಬುದೇ ಬುದ್ಧಿ. ಓ ಮಹಾಯೋಗಿ ಹೇಳಿ, ಸ್ವಾರ್ಥ ಕಾರಣಕ್ಕೆ ನಿನ್ನ ಸಿದ್ಧಿಯನ್ನ ಇಲ್ಲಿ ನೈವೇದ್ಯ ನೀಡಿ ಪಡೆ ಪರಮ ಸಿದ್ಧಿಯಂ. ತನ್ನಂಗೂಳಿಯಮಂ ನಿನಗಲ್ಲದ ಅನ್ಯಕ್ಕೆ ಕೊಟ್ಟನೆ ನಾ ಮಹಾಮತಿ ದಾಶರಥಿ. ಊರಿಂದ ಹೊರಡುವಾಗ್ಲೇನೆ ತನ್ನ ಉಂಗುರ ನಿನಗೆ ಕೊಟ್ಟು ಸೀತೆ ಕೊಟ್ಟು ನನ್ ಜ್ಞಾಪ್ಸು ಅಂತ ಹೇಳಿದಾನಲ್ಲ, ಬೇರೆಯವ್ರಿಗೆ ಯಾಕೆ ಕೊಡ್ಲಿಲ್ಲ ಹೇಳು? ಯಾಕೆ ಕೊಡ್ಲಿಲ್ಲ ಹೇಳು? ಮುದುಕನೇ ನನಗೆ ಕೊಡ್ಲಿಲ್ಲ. ಯಾಕೆ? ನಾ ಮುದುಕ. ಜಾಂಬವನ ಮಾತುಗಳೆಲ್ಲವೂ ಕೂಡ. ಆದರೆ ಮುಖಸ್ತುತಿ ಎಲ್ಲ ನಿನಗೆ ಸಮಾನರನ್ನ ಈ ಬದುಕಿನಲ್ಲಿ ನಾನು ಯಾರನ್ನೂ ಕಂಡಿಲ್ಲ. ಓ ಆಂಜನೇಯ, ಲಂಘಿಸು ಈ ಶರದಿಯಂ, ಹುಡುಕಿ ಬಾ ದೇವಿಯಂ, ಬಾ ಪುಣ್ಯವಾರ್ತೆಯಂ, ಮೇಣ್ಯಮಗೆ ಬಾಳ್ತೆಯಂ. ನಮ್ಮ ಬದುಕೆ ಹಾಳಾಗೋಗ್ತಾ ಇದೆ, ನಮ್ಮನ್ನ ಬದುಕಿಸು, ನಮ್ಮನ್ನು ಉಳಿಸು, ಸೀತೆಯ ಸುದ್ದಿಯನ್ನುತ್ತಾ ಅಂತೇಳಿ ಹೋಗ್ಲಿ ನಿಧಾನವಾಗಿ ಅವನು ಏರ್ತಾ ಇದ್ದಾನೆ, ದಪ್ಪ ಆಗ್ತಾನೆ, ಬೆಳೀತಾ ಇದ್ದಾನೆ. ಎಷ್ಟು ದೊಡ್ಡದಾಗಿ ಬೆಳೀತಾನೆ ಅಂತ ನೋಡ್ತೀರಿ ನೀವು. ಅವನ ತಲೆ ಬೆಂಕಿ ಹೊಡೆದು ಆಕಾಶದ ನಕ್ಷತ್ರಗಳು ಪುತ್ತು ಕೂತಿರ್ತವೆ. ಹಾಗೆ ಸ್ವಲ್ಪ ಮಹತ್ತಾಗಿ ದೊಡ್ಡದಾಗಿ ಬೆಳೆದು ಬೆಳೆದ ಮೇಲೆ ನನ್ನ ಶೌರ್ಯ ಎಷ್ಟು ಅನ್ನೋದನ್ನು ತಾನೇ ಹೇಳಿ ಬಹಳ ಅದ್ಭುತವಾಗಿದೆ. ಮೂವತ್ತಲ್ಲೂ ಇಲ್ಲಿ ಕೂಡ ತನ್ನ ಎಲ್ಲ ಗೆಳೆಯರಿಗೆ ನಾನು ಏನ್ ಮಾಡಬಲ್ಲೆ ಅನ್ನೋದನ್ನ ಅವನ ಬಾಯಲ್ಲೇ ಹೇಳಿಸ್ತಾನೆ. ಅವನು ಜ್ವಲಿಸುತ್ತಿದ್ದ ದೀಪ್ತಿ ತಿರುಗಿದುದು 1008ನೇ ಸಾಲು. ಅಲಾತ ಚಕ್ರದ ತೆರಗಿ, ಅಲಾತನ ತಿರುಗೋದು, ಅಲಾತ ಚಕ್ರ ತಿರುಗುವ ಚಕ್ರದಂತೆ ತಿರುಗಿತು ದೀಪ್ತಿ ಬೆಳಕು. ನೆರೆದ ವಾನರ ನಯನ ಶಕ್ತಿ ತಲ್ಲಂಕದಿಂದ ಮುಚ್ಚಿ ಹೋಗುವಂತೆ ಅದ್ಭುತವಾದ ದೇದೀಪ್ಯಮಾನವಾದ ಅವನ ಜ್ವಲನ್ ಬೆಳಕು ವಾನರೆಲ್ಲ ಕಣ್ಮುಚ್ಚಿ ನೋಡಕ್ ಆಗದೆ ಇರುವಂತೆ ಮುಚ್ಚಿ ಹೋಗುವಂತೆ ತಲೆ ತಗ್ಗಿಸಿದರು. ತಕ್ಕನೆ ಇಂಪು ಸುರಿದುದು ಓಂಕಾರದಿಂಚರಂ. ಸೃಷ್ಟಿಯೇ ಈ ವೈಭವಕ್ಕೆ ಮಣಿದು ಓಂಕಾರನಾದವನ್ನು ಮಾಡಿದು. ಸೃಷ್ಟಿಯ ಚರಾಚರ ಕೋಟಿ 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 ಕಂಠಸ್ವರ ವಿಶ್ವ ವೈಣಿಕ ಮಧುರ ಅವ್ಯಕ್ತ ನಿತ್ಯಗಾನ ಕೇಳುತ್ತಿದ್ದಂಥವರ ತಳಿಸಿತು ಬೆಂಕಿ. ಮುಗಿಲ ನಡುವೆ ವಾನರ ಧ್ವಜ ಚಿಹ್ನೆಯ ಚಿತ್ರದ ಆಕಾರಂ. ಆ ಕವಿಗಳ ಧ್ವಜ ಹನುಮನಿಂದ ಇವತ್ತು ದಿಗಂತ ವಿಶ್ರಾಂತವಾಯಿತು. ಅದಕ್ಕೆ ಕವಿಗಳಂತಹ ಮಾತು, ಚಿಹ್ನೆಯ ಚಿತ್ರದ ಆಕಾರ ಮುಗಿಲ ನಡುವೆ ಮೇಲೆ ಬೆಂಕಿಯಾಗಿ ತಳತಳಿಸಿತು. ಬೆಂಕಿ ಓಂಕಾರನಾದ ಒಳ್ಳೆ ಕಲ್ಪನೆ. ನೆಕ್ಸ್ಟ್ ಪ್ಯಾರ ಪೂರ್ತ ಓದ್ತಾನೆ. ಎಲ್ರು ಕೂಡ ಹನುಮನನ್ನ ಬಹುತ ಜೈಕಾರ ಮಾಡುವಾಗ 1020 ಬಂದಿದ್ದೇನೆ. ಆಗ ಹನುಮ ನಿಧಾನವಾಗಿ ಬೆಳೀತಾ ಹೋಗ್ತಾನೆ. ಜಯತು ಜಯತು ಹೇ ಪವನ ಪಾವನ ಕಲಿಕುಮಾರ, ಜಯತು ಜಯ ಹೇ ವಾನರ ಕುಲ ಕೀರ್ತಿ ಉದ್ಧಾರ. ಅರ್ಥ ಹೇಳ್ಬೇಕಾಗಿಲ್ಲ, ಎಷ್ಟು ಸರಳವಾಗಿದೆ. ವಾನರ ಕುಲದ ಕೀರ್ತಿಯ ಉದ್ಧಾರ. ಜಯತು ಹೇ ಕಪಿಕೇತನ ಮಹಾ ಚೈತನ್ಯ ಚೂತವನ ಚೈತ್ರಾವತಾರ. ಚೂತ ಅಂದ್ರೆ ಮಾವು, ಚೂತವನ ಅಂದ್ರೆ ಮಾವಿನ ತೋಟ. ತೋಟದಲ್ಲಿ ಚೈತ್ರ ಕಾಲದಲ್ಲಿ ಉಂಟಾಗುವಂತಹ ಅದ್ಭುತವಾದ ಪ್ರಕೃತಿಯನ್ನ ಜ್ಞಾಪಿಸ್ಕೊಳ್ಳಿ. ಆ ಚೈತ್ರಾವತಾರ ನೀನು. ಚೂತವನ ಚೈತ್ರ ಕುವೆಂಪುರವರು ಬೇರೆ ಕಡೆ ಕೂಡ ಅದನ್ನ ಬಳಸ್ಕೊಂಡಿದ್ದಾರೆ. ಆಶ್ಚರ್ಯ ಅಂದ್ರೆ ಅದು ಲಕ್ಷ್ಮೀಶನ ಕಿರಿದು ಅದನ್ನ ತಗೊಂಡಿದ್ದಾರೆ, ಸ್ವಂತದ್ದಲ್ಲ. ಉತ್ತಿಷ್ಠ ಏಳು ಓ ಧೀರ ಯುದ್ಧದಲ್ಲಿ ಧೀರ.
ಜಗದೇ ಕವೀರ ಉತ್ತಿಷ್ಠ ಏಳು ಓ ಯೋಗಿವರ ಯೋಗಾವತಾರ ಉತ್ತಿಷ್ಠ ಉತ್ತಿಷ್ಠ ಸರ್ವ ಮಾನವ ಗರ್ವಮಾನ ಪಾರಾವಾರ. ಪಾರಾವಾರ ಅಂದ್ರೆ ಸಮುದ್ರ. ಮಾನವರ ಗರ್ವಕ್ಕೆ ಇದು ಕೊನೆಯಾಗುವಂತಹದ್ದು. ಪ್ರತಿಮೆಯಾಗಲಿ ನಿನ್ನ ಶರದೆ ಲಂಘನ ಕಾರ್ಯಂ. ಇಡೀ ವಿಶ್ವ ಇರುವವರೆಗೂ ಕೂಡ ನಿನ್ನ ಈ ಲಂಘನದ ಅದ್ಭುತ ಕಾರ್ಯ ಅದು ರೆಕಾರ್ಡ್ ಆಗಿರುತ್ತೆ. ಸಾಹಸಂ ಸಾಕ್ಷಿಯಾಗಲಿ ಯೋಗ ಮಹಿಮೆಯ ಉದಾತ್ತತೆಗೆ. ಈ ಹಾರುವ ಸಾಮರ್ಥ್ಯ, ಯೋಜನ ದೂರ ಹಾರುವ ಸಾಮರ್ಥ್ಯ ನನಗೆ ಬಂದದ್ದು ಅಪಾರವಾದ ಯೋಗ ಸಿದ್ಧಿಯಿಂದ. ಇದು ಜನಕ್ಕೆ ಈ ಭೂಮಾನುಭೂತಿ, ಭಯಂಕರವಾದ ಅದ್ಭುತವಾದ ಕಲ್ಪನಾತೀತವಾದಂತಹ ಅನುಭವ. ಇದು ರಸದ ಸಂಕೇತ. ನಿನ್ನ ರುಂದ್ರ ರೂಪಂ, ನಿನ್ನ ಮನೋಹರ ಭಯಂಕರವಾದ ರೂಪ, ಅಪಾರವಾದ ಶೌರ್ಯ ಮತ್ತು ತೇಜಸ್ಸು ಎರಡು ಹೊಂದಿರುವ ನಿನ್ನ ರೂಪ. ಓ ಬ್ರಹ್ಮಚಾರಿ, ಓ ವ್ಯೋಮ ಸಂಚಾರಿ, ಓ ನಮೋ ಕಲಿ, ನಮೋ ಗುರು, ನಮೋ ಪುನರ್ ನಮೋ, ಮತ್ತೆ ನಮೋ 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 ಹ್ರೀಂ ನಮೋ ಹೋಗಿದಾಗ ಜೊತೆಗೆ ಅವನ ದೇಹ ಸಾಚದರೆ ಎತ್ತರಕ್ಕೆ ಮೇಲೆ ಹೋಗಿದೆ. ಸೋತ್ತರ ಗೈದಿಂತು ಗುಣಮಾನಮಂಸು ಗುಣಗಾನಮಂ ಸಂಕೀರ್ತಿಸಿರೆ ಪಿರ್ಕಿದತ್ತು ಹಿಗ್ತಾ ಹೋಯ್ತು. ಎಷ್ಟೆತ್ತರ ಅಂದ್ರೆ ಅದು ಒಂದು 100 ಮೈಲ್ ಅಷ್ಟು ಎತ್ತರ ಆಗ್ಬೋದ. ಆಕಾಶಕ್ಕೆ ತಲೆ ಹೋಯ್ತು ಅನ್ನಲ್ಲ. ಇದೆಲ್ಲ ಅಂಕಗಂಟಕ್ಕೆ ಸಿಕ್ಕದೇ ಇರುವಂತಹ ಅದ್ಭುತ ಕಲ್ಪನೆ ಮಾತ್ರ ಮಾಡಿಕೊಳ್ಳಬಹುದಾದಂತಹ ಲೆಕ್ಕಾಚಾರಗಳು. ಪಿರಿದತ್ತು ಅವನ ಅಣುಮೂರ್ತಿ ಹಿಗ್ಗಿತು. ಕೀರ್ತಿತಾಂ ಪೂರ್ತಿ ಎಪ್ಪುಡೆ ಅಲ್ಪಂ ಅಣುರೂಪಿತಾನಾಗನೇನ್ ಅಭ್ರಂಕಷಂ ಬೃಹನ್ಮೂರ್ತಿ. ಅಭ್ರಂಕಷಂ, ಅಂದ್ರೆ ಆಕಾಶವನ್ನ ಕಷ ಉಜ್ಜುತ್ತಿರುವಂತಹ ಬೃಹನ್ಮೂರ್ತಿ. ನಾನು ಸುಮ್ಮನೆ ಹೇಳಿದ್ದಲ್ಲ, ಕವಿ ಮಾತದು. ಅವನು ಬೆಳೆದ ಬೆಳೆದ ಆಕಾಶಕ್ಕೆ ತಲೆ ತಗಲಿ ನಕ್ಷತ್ರಗಳು ಬಿದ್ದು ಅಂತ ನನ್ನಲ್ಲ, ನಕ್ಷತ್ರಗಳು ಬಿದ್ದು ತಂದೆ ಇರ್ಬೋದು, ಆದ್ರೆ ಆಕಾಶಕ್ಕೆ ತಿವಿತಾ ಇದೆ ಅನ್ನೋ ಮಾತು ಇಲ್ಲಿದೆ. ಕುಶ, ಕುಶ ಉಜ್ಜು, ಅಭ್ರ ಆಕಾಶ. ಪರ್ವತಕ್ಕೆ ಶಿಖರಮಯೇ ಹಣೆ ಸೆಣಸಿ ಮಲೆವಂತೆ ಬೆಂಕೆ ತುಂತುರ್ ಮುಗಿಲ ನಡುವಣ ಕಪಿಯ ಕೃತಿ. ತಾನ್ ಅಳ್ಕರೆ ಹೊಗಳಿಕೆಗೆ ಎತ್ತೆ ಉಕ್ಕಿ ಸೊಕ್ಕುತ್ತ ಉಪ್ಪಿ ಉಪ್ಪಿ ಬೆಳೆದು 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 ಅಂಗ ತರುವರ ಶಿರಮೇ ಜಾನು ಜಂಗುತ್ಸೋರನ್ನಗಲಾರದೆ ಸಿಗುತ್ತು. ವೀರ ನಡಿಗಳಿಗೆ ಮೂಡಿ ಗಿಡುವ ಪಳು ಗಿಡವಾಗುವ. ಸುತ್ತಮುತ್ತ ಇತ್ತ ದೊಡ್ಡ ಮರಗಳೆಲ್ಲ ದಗ್ನವಾಯಿತು. ಆ ದೇಹ ಎತ್ತರಕ್ಕೆ ಹೋದ ಹಾಗೆ ವಿಸ್ತಾರವಾದ ಅಗಲಕ್ಕೂ ಕೂಡ ದೈತ್ಯ ಭೀಕರ ಐಂದ್ರಜಾಲಿಕ ರುದ್ರ ರೂಪವಾಯಿತು. ಅದನ್ನ ವಾನರೆಲ್ಲ ನೋಡ್ತಾ ಇದ್ದಾರೆ, ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾರೆ. ತಮ್ಮ ಕೆಲಸ ಆಯ್ತು ಅಂತ ಅದೆಷ್ಟು ಸಂತೋಷ. ಹಿಗ್ಗು ಅವರಿಗೆ. ಹಿರ್ಗಿದತ್ತು ಅಣುವನ ಅಣುಮೂರ್ತು. ಹನುಮಂತ ಅನ್ನೋ ಸಂಸ್ಕೃತ ಪದಕ್ಕೆ ಕನ್ನಡ ತದ್ಭವ ಪದ. ಸ್ವರ್ಗ ಸಗ್ಗ ಆದ ಹಾಗೆ ಸಂಸ್ಕೃತ ಪದಗಳನ್ನ ಕನ್ನಡಕ್ಕೆ ಬದಲಾಯಿಸ್ಕೋತೀವಿ. ತದ್ಭವ ಅಂತ ಹೆಸರದಕ್ಕೆ. ಹನುಮ ಅನ್ನೋದು ಹನುಮಂತ ಅನ್ನೋದರ ತದ್ಭವ ರೂಪ. ಹನುಮನ 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 ಅಣುಮೂರ್ತಿ ಇಂದು ಬೃಹನ್ಮೂರ್ತಿ ಆಯಿತು, ಅಭ್ರಂಕಷ ಮೂರ್ತಿ ಆಯಿತು. ಮಧುರ ಭಯ ಸಂಭ್ರಾಂತ ಮಧ್ಯಾಹ್ನ ಮೂರ್ಛೆಯಿಂ ಸ್ವಲ್ಪ ಮಾಯಿತಾ ಪಕ್ಷಿ ನೀರವಗೀರಿಧಾತ್ರಿ. ಪಕ್ಷಿ ನೀರವ ನಿಶ್ಶಬ್ದವಾಗಿರುವಂತಹ ಮಧ್ಯಾಹ್ನದಲ್ಲಿ ಗಿರಿಧರಿತ್ರಿ ಸ್ತಬ್ಧವಾಗಿರುವಾಗ ದೂರ ದೂರಕ್ಕೆ ಸರಿತಾ ಮಾರುತಿಯ ಮುಗ ತೇಜದ ದರ್ಶನಾಕಾಂಕ್ಷಿ ಕಪಿಕುಲ ದಲದ ಜಲದಿ. ಕಪಿಕುಲ ಬಲ ಸಮುದ್ರದಷ್ಟು ವಿಸ್ತಾರವಾಗಿದೆ. ಎಷ್ಟು ಕೋಟಿ ಅಂತ ನಿಮಗೆ ಲೆಕ್ಕ ಹೇಳಿದ್ದಾರೆ ಮುಂದೆ. ಆ ದೊಡ್ಡ ಸಮುದ್ರದಷ್ಟು ದೊಡ್ಡದ ಕಪಿರೂಪವು ಹನುಮನಿಂದ ದೂರ ಆಯ್ತು. ಯಾಕಂದ್ರೆ ಹನುಮ ಮೇಲೆ ಹೋಗ್ತಾ ಇದ್ದಾನಲ್ಲ. ಬಹಳ ಚೆನ್ನಾಗಿದೆ ವಾಕ್ಯ. ಇನ್ನೊಮ್ಮೆ ಓದ್ತೇನೆ. 1060 ಆದ್ಮೇಲೆ ದೂರ ದೂರಕ್ಕೆ ಸರಿದುದ ಮಾರುತಿಯ ಮುಖ ತೇಜಸ್ಸದ ದರ್ಶನ ಆಕಾಂಕ್ಷಿ ಕಪಿಕುಲ ಬಲದ ಜಲದಿ. ಹೀಗೆ ಹೊಣ್ಮಿದ ಹನುಮಂತ ನಿಜವಾಗಿ ಸಮುದ್ರವನ್ನು ಲಂಘನಕ್ಕೆ ಬೇಕಾದ
ಸಾಹಸವನ್ನು ಪಡೆದಿದ್ದಾನೆ ಅನ್ನೋ ಮಾತನ್ನ ನಿಮ್ಗೆ ಹೇಳ್ತಾ, ಈಗ ಅವನು ಹಾರೋದಕ್ಕಾಗಿ ಬೆಟ್ಟ ಹತ್ತಾನೆ ಅನ್ನೋ ಮಾತನ್ನು ಓದ್ತೇನೆ. ಒಣ್ಮಿದುದು ರಾಮ ಸೀತಾ ಪ್ರೇಮ ಮಧ್ಯದ ವಿರಹ ವಿಘ್ನಾಂಬುದಿಗೆ, ವಿರಹ ಅದರ ವಿಘ್ನವೆಂಬ ಅಂಬುದಿಗೆ ಲಗ್ನ ಸೇತುವೆ ಬೀಸೆ ಕೂಡಿಸುವಂತಹ ಲಂಘಿಸುವ ಅನಿಲ ಜನ ಶುಭದ ಭಯವಾಣಿ. ಹಾರುವ ಮುನ್ನ ಎರಡು ಮಾತಾಡ್ತಾನೆ. ಬಹಳ ಮುಖ್ಯ, ಮೂಲದಲ್ಲೂ ಇದೆ. ಯಾಕೆ ಬೇಕು ಅಂದ್ರೆ, ಇಲ್ಲಿವರೆಗೆ ತನ್ನತನವನ್ನು ಮರೆತಂತಹ ಆಂಜನೇಯ ಈಗ ನಾನು ಹಿಡಿದು ಕೆಲಸ ಮಾಡುವ ಸಾಹಸವನ್ನು ಪಡೆದಿದ್ದೇನೆ, ಆತ್ಮಶಕ್ತಿಯನ್ನು ಪಡೆದಿದ್ದೇನೆ, ಚುಟ್ಕಿ ಹೊಡೆಯೋದ್ರೊಳಗೆ ನಾನು ಹಾರಿ ವಾಪಸ್ ಬಂದು ಸೀತೆ ವಿಚಾರ ನಿಮ್ಗೆ ಹೇಳ್ತೇನೆ, ಕೊಲೆ ಮಾಡಿದ್ರೆ ಲಂಕೆಯನ್ನು ಸುಡುತ್ತೇನೆ. ಆ ಮಾತುಗಳು ವಿಶ್ವಾಸನೆ ನನ್ನ ಮನದಲ್ಲಿ. ಯಾವತ್ತೂ ಮೌನಿಯಾಗಿರುವಂತಹ ವೇದ ವಿಧವಾದ ಮಹಾಜ್ಞಾನಿಯಾದ ಆಂಜನೇಯನು ಮೊದಲ ಬಾರಿ ದೀರ್ಘ ಮಾತುಗಳನ್ನು ಆಡ್ತಾನೆ. 1070 ಸಾಹಸ ಸಹೋದ್ಯೋಗಿಗಳಿರ, ವಾನರ ಸುಹೃನ್ಮಣಿಗಳಿರ, ಸುಹೃನ್ನದು ಸುಹೃದ ಸ್ನೇಹಿತ ವೃತ್ತಗಳಿರ, ಪೂಜ್ಯ ಕಪಿಲಾಂಚನ ಪತಾಕಾತ್ಮ ಧ್ವಜೆ ಆತ್ಮ ಗೌರವ ಪ್ರಾಣರಿರ. ಪತಾಕೆಯ ಗೌರವವನ್ನು ಉಳಿಸುವಂತಹ ನನ್ನ ಜೀವದ ಗೆಳೆಯರೇ, ಕಣದಿಂದ ರೂಪದಿಂದ ಸಾಢ್ಯದಿಂದ ಔನ್ನತ್ಯದಿಂದ ಬಿಂಬಿಸಿರುವೆ ನಾನ್ ನಿಮ್ಮ ಅಖಿಲ ಸಂಗಮಂ. ನಿಮ್ಮೆಲ್ಲರ ಒಟ್ಟು ಸಾಹಸ ಏನಿದೆ ಅದರ ಪ್ರತಿನಿಧಿಯಾಗಿ ನಾನಿದ್ದೇನೆ. ನಿಮ್ಮೆಲ್ಲರ ಆಕಾಂಕ್ಷೆ ಮೂರ್ತಗೊಂಡಿವೆ. ಈ ನಿಮ್ಮ ಆಸೆಯನ್ನು ಪೂರ್ಣ ಮಾಡುವುದಕ್ಕಾಗಿ ಈ ದೊಡ್ಡ ದೇಹದ ಮೂರ್ತಿಯನ್ನ ನಾನು ಪಡೆದಿದ್ದೇನೆ. ಗಣುವನ ಹನುಮಂತನಾಗಿದ್ದೇನೆ ನಾನು. ವಾದ್ಯಂ ದಾಂಟಿ ದೇವಿಯನ್ನರಸಿ ಹಿಂದಿರುಗಿ ನಾನಿಲ್ಲಿ ನಿಮ್ಮೆಡೆಗೆ ಬರುವವರೆಗೆ ಮರೆಯದಿರಿ. ನಿಮ್ಮ ಆತ್ಮಯೋಗವೇ ನನಗೆ ಶಕ್ತಿ. ಸಮುದ್ರ ಲಂಘನ ಸಾಧಾರಣ ವಿಷಯ ಅಲ್ಲ. ಅದಕ್ಕಾಗಿ ದಾರಿ ಒಳಗೆ ಏನು ತೊಂದರೆಗಳು ಬರ್ತು ಅನ್ನೋದು ಗೊತ್ತಿಲ್ಲ. ನೀವು ಮುಂದೆ ಓದುವಾಗ ನೋಡ್ತೀರಿ ಎಷ್ಟು ವಿಘ್ನಗಳವನಾಯ್ತು. ಅದನ್ನೆಲ್ಲ ತರಣೆ ಮಾಡ್ಕೊಂಡು ದಾಟ್ಕೊಂಡು ಮುಂದೆ ಹೋದ ಅಂತೇಳಿ. ನೀವು ನಾ ಬರೋರಿಗೆ ಇಲ್ಲೇ ಕಾಯ್ಬೇಕು ಸಮುದ್ರ ದಂಡಿನಲ್ಲಿ ಜಪ ಮಾಡ್ತಾ. ನಿಮ್ಮ ಆತ್ಮಶಕ್ತಿ ನನ್ನ ಶಕ್ತಿಯನ್ನ ಜಾಸ್ತಿ ಮಾಡ್ತದೆ ಅಂತ ರಿಕ್ವೆಸ್ಟ್ ಮಾಡಿ, ಬೇಡ ನಿಮಗಿನ್ನು ಶಂಕೆ. 1009 ಪರಿಕಾಲ್ ಗೆದ್ದು ಸಮುದ್ರಮಂ. ಪರಿಕಾಲ್ ಅಂದ್ರೆ ಹರಿಯುವ ಕಾಲುವೆ. ಈ ಸಮುದ್ರವನ್ನ ಪರಿಕಾಲ್ ಗೆದ್ದು ಎತ್ತರಕ್ಕೆ ಕಾಣುವ ಮಹಾನೀಲಮಂ ಲಂಘಿಸುವೆನ್ ಅಶ್ರಮಂ. ಚೂರು ಮಾತ್ರ ಸಾಹಸವಿಲ್ಲದಾಗೆ ಲೀಲಾ ಜಾಲವಾಗಿ ಪರಿಶ್ರಮಂ ದಾಂಟುವೆನ್ ಲಂಘಿಪೆಂ ಲಂಘ್ಯಮಂ. ಯಾರೂ ಎಂದೂ ಹಾರಲಾಗದೇ ಇರುವಂತಹ ಅಲಂಘ್ಯವಾದಂತಹ ಸಮುದ್ರವನ್ನ ಲಂಘಿಸುತ್ತೇನೆ. ವಿಶ್ವದೋಳ್ ಅಸಾಧ್ಯಂ ಎನಗಿಲ್ಲ ಮಿನ್. ಇನ್ನು ಮುಂದಕ್ಕೆ ವಿಶ್ವದಲ್ಲಿ ಇಲ್ಲ ಆಗೋಲ್ಲ ಅನ್ನೋದು ನನ್ನ ಪಾಡಿಗಿಲ್ಲ. ನಾನು ಏನ್ ಬೇಕಾದ್ರೂ ಮಾಡಬಲ್ಲ ಸಮರ್ಥನಾಗಿದ್ದೇನೆ. ಹೆದರ್ಕೊಳ್ಬೇಡಿ, ನನ್ನನ್ನು ನಂಬಿ ಲೀಲಾಜಾಲವಾಗಿ ಕ್ಷಣ ಮಾತ್ರದಲ್ಲಿ ಹೋಗಿ ಹಿಂತಿರುಗಿ ಬರ್ತೇನೆ ಅಂತ ಹೇಳ್ತಾ ಇನ್ನೂ ಕಡೆ ಮಾತು ಹೇಳ್ತಾನೆ. ಅಸುರನೂರಂ ಕೋಪಕ್ಕೆ ಅವ್ರೇನಾದ್ರು ಭಂಗ ಮಾಡಿದ್ರೆ ಲಂಕೆನ್ ಸುಟ್ಟುಬಿಡೋದ್ರೆ ನಾನು. ಆದ್ರೆ ರಾವಣನ್ ಕೊಲ್ಲಲ್ಲ, ರಾಮ ಕೊಲ್ಬೇಕು. ರಾವಣನ ಕೊಂದೆ ಸೀತೆ ಬಾಂಧವ್ರು ಬರೋದಿಲ್ಲ. ನೀವು ಮುಂದೆ ನೋಡ್ತೀರಿ, ನೀನ್ ಎತ್ಕೊಂಡು ಹೋಗ್ತೀನಿ ಬಾ ಅಂತ ಸೀತೆಗಂದಾಗ ಆಗೋದಿಲ್ಲ ಅಂತ ಅವಳು ಬಹಳ ಸುಂದರವಾದ ಆ ಭಾಗ. ಅದನ್ನ ಇನ್ನೊಂದ್ ದಿವಸ ಓದ್ತೇನೆ. ಇನ್ನೊಂದ್ ದಿವಸ ಯಾಕೆ ನಾಳೆ ನಿಂತ್ ಕಾಣುತ್ತೆ. ಊರಂ ಸುಟ್ಟು ಊದಿ ತೊಳೆಯಲ್ಕೆ ಸಮರ್ಥನಾಗಿದ್ದೇನೆ. ಕೈ ಬೀಸಿ ಲಾಂಗೂಲ ಚವರಿಯಿಂದ ಗುಡಿಸುವೆನು. ಎಂಥ ಮಾತ್ರಿ ಅಜಾರ್ತು ಅಂಜನೆಯಿಂದಲ್ಲ, ಕುವೆಂಪು ಮಾತು. ನನ್ನ ಬಾಲದಿಂದ ಆಕಾಶದ ನಕ್ಷತ್ರಗಳನ್ನೆಲ್ಲ ಗುಡ್ಸಿ ಪುತ್ತು ಉದುರಿಸಿ ಬುಟ್ಟಿಗೆ ತುಂಬಿ ಕಳಿಸ್ಕೊಡ್ತೀನಿ. ಏನ್ ತಿಳ್ಕೊಂಡಿದ್ದೀರಿ ನನ್ನ ಸಾಹಸ ಅಂತೇಳಿ. ಲಾಂಗೂಲ ಚವರಿಯಿಂದ ಅಂಬರದ ಹರಿಲಂದ್ರೆ ನಕ್ಷತ್ರ ಗುಡಿಸಿ ಪಾತಾಳಕ್ಕೆ ಉದಿರಿಸುವ ಸಾಮರ್ಥ್ಯ ನನಗೆ. ಉಣುಗಲ ಲೀಲೆ ಬಣ್ಣಿಪುದೇಕೆ ಕಾಣಿಂ ಅಪರೋಕ್ಷಮಂ. ಪರೋಕ್ಷ ಕಾಣದೇ ಇರೋದು, ಅಪರೋಕ್ಷ
ಪರೋಕ್ಷವಲ್ಲದ್ದು. ನೀವು ಕಾಣ್ತಾರೆ ಹಾಗೆ, ನೋಡ್ತಾ ಇರೋ ಹಾಗೆ ನಾನು ಹಾಡ್ತೀನಿ ನೋಡಿ ಅಂತೇಳಿ ಸಾಗರ ಉಲ್ಲಂಘನ ಮುಂದಿನ ಭಾಗ ನಾಳೆ ದಿವಸ ಓದ್ತೀನಿ.